ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಂ ಸ್ವಾಮಿ ನಮಸ್ತೆ ಗುರುಸೇವಾಯಾಂ ಸದಾ ನಿವೇದಿತಾತ್ಮನಿ ವಾದೋಪೋಪಾದಾರ್ಥಂ ವರ್ಣಾಮಿ. ಹರೇ ಕೃಷ್ಣ ಎಲ್ರಿಗೂ. ಶ್ಲೋಕ ಕ್ರಮ ಸಂಖ್ಯೆ 31, ಅಧ್ಯಾಯ 4, ಶ್ಲೋಕ. ನಿನ್ನೆ ತನಕ ನಾವು ಯಾವ ಯಾವ ಯಜ್ಞಗಳನ್ನು ಮಾಡಿದ್ದೇವೆ, ಮಾಡ್ತಾರೆ, ಯಾವ ರೀತಿಯಲ್ಲಿ ಯಜ್ಞ ನಡೆಯುತ್ತೆ ಅಂತ ಹೇಳಿ ಚಿಂತನೆ ಮಾಡಿದ್ದೇವೆ. ಏನೆಲ್ಲ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರು, ಭಗವಂತ. ಆಮೇಲೆ ಇವತ್ತು ಅದು ಯಜ್ಞ ಮಾಡದಿದ್ರೆ ಏನು ಏನು ಪ್ರಯೋಜನ, ಏನು ಏನು ಯೂಸ್ ಅಂತ ಹೇಳ್ತಾರೆ. ಯಜ್ಞ ಮಾಡದಿದ್ರೆ ಯಜ್ಞ ಮಾಡಲೇಬೇಕು ಎಂಬ ದೃಷ್ಟಿಕೋನ. 31ನೇ ಶ್ಲೋಕ. ನಾಯಂ ಲೋಕೋಸ್ತ್ಯಜ ಸ್ತ್ಯಯಜ್ಞಸ್ಯ ಲೋಕೋ ಅಸ್ತಿ ಯಜ್ಞಸ್ಯ ನಾಯಂ ಲೋಕೋಸ್ತಿ ಯಜ್ಞಸ್ಯ ಕುತೋನ್ಯ ಕುರು ಸತ್ತಮ. ಇದರ ಹಿಂದಿನ ಲೈನು ಅದು 30ನೇ ಶ್ಲೋಕಕ್ಕೆ ಕವರ್ ಆಗಿದೆ. ಇದು 31ನೇ ಶ್ಲೋಕದಲ್ಲಿ ಒಂದೇ ಲೈನ್. ನ ಎಂದಿಗೂ ಇಲ್ಲ, ಅಯಂ ಈ, ಲೋಕಃ ಲೋಕವು, ಅಸ್ತಿ ಇದೆ, ಅಯಜ್ಞಸ್ಯ ಯಜ್ಞವನ್ನು ಆಚರಿಸದೇ ಇರುವವನಿಗೆ. ಯಜ್ಞಸ್ಯ ಅಂದ್ರೆ ಯಜ್ಞವನ್ನು ಆಚರಿಸುವವನು, ಅಯಜ್ಞ ಅಂತಂದ್ರೆ ಯಜ್ಞವನ್ನು ಆಚರಿಸದೇ ಇರುವವನು. ಕುತಃ ಅಂಥವನಿಗೆ ಎಲ್ಲಿದೆ ಸುಖ, ಎಲ್ಲಿದೆ ಅನ್ಯ ಇನ್ನೊಂದು, ಕುರು ಸತ್ತಮ ಕುರುಕುಲ ಶ್ರೇಷ್ಠನೇ, ಕುರುಕುಲದ ಶ್ರೇಷ್ಠನಾದಂತಹ ಅರ್ಜುನನೇ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಕುರುವಂಶ ಶ್ರೇಷ್ಠನೇ, ಯಜ್ಞಗಳನ್ನು ಮಾಡದ ಮನುಷ್ಯನು ಈ ಭೂಮಿಯ ಮೇಲಾಗಲಿ ಅಥವಾ ಈ ಜನ್ಮದಲ್ಲಾಗಲಿ ಸುಖಿಯಾಗಿ ಬದುಕಲಾರ. ಇನ್ನು ಮುಂದಿನ ಜನ್ಮದ ಮಾತೇನು ಅಂದ್ರೆ, ಯಜ್ಞ ಅಂತ ಹೇಳಿದ್ರೆ ಅಷ್ಟು ಇಂಪಾರ್ಟೆಂಟ್. ನಮಗೆ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ನಾವು ಯಜ್ಞ ಮಾಡ್ತಿದ್ದೇವೆ. ಆದ್ರೆ ಯಾರು ಯಜ್ಞ ಮಾಡುದಿಲ್ಲ, ಕೆಲವರು ಯಜ್ಞ ಮಾಡದೇ ಇರೋರು ಇದ್ದಾರೆ, ಇಲ್ಲ ಅಂತಲ್ಲ, ಅಂಥವರು ಖಂಡಿತವಾಗಿ ಪಾಪ ಯೋನಿಯಲ್ಲಿ ಜನ್ಮ ಆಗ್ತದೆ. ಆದ ಕಾರಣ ನಾವು ಯಜ್ಞ ಮಾಡಲೇಬೇಕು. ಆದ ಕಾರಣ ನಮಗೆ ಮುಖ್ಯವಾದ ಯಜ್ಞ ಯಾವುದು ನಮಗೆಲ್ಲರಿಗೂ ಗೊತ್ತು, ಹರೇ ಕೃಷ್ಣ ಮಹಾಮಂತ್ರದ ಜಪ. ಅದೇ ಮುಖ್ಯ. ಈ ಕಲಿಕಾಲಕ್ಕೆ ನಾಮರೂಪ, ಅದು ಕಲಿಕಾಲೇ ನಾಮರೂಪೇ ಕೃಷ್ಣ ಅವತಾರ. ನಾಮರೂಪದಲ್ಲಿ ಭಗವಂತ ಕೃಷ್ಣ ಬರ್ತಾನೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟು ಹೋಗಿದ್ದಾರೆ. ಚೈತನ್ಯ ಮಹಾಪ್ರಭು ನಮ್ಮ ಮುಂದೆ ಇಲ್ಲ ಈಗ, ಅವರು ಶಬ್ದ ರೂಪದಲ್ಲಿದ್ದಾರೆ. ಕೃಷ್ಣ, ಭಗವಂತ ಕೃಷ್ಣ ಶಬ್ದ ರೂಪದಲ್ಲಿ, ಶ್ರೀಮದ್ ಭಾಗವತಂ, ಶ್ರೀಮದ್ ಭಗವದ್ಗೀತೆ, ಅದೇ ರೀತಿಯಲ್ಲಿ ಮಹಾಮಂತ್ರದಲ್ಲಿ ಶಬ್ದ ರೂಪದಲ್ಲಿ ಭಗವಂತ ಇದ್ದಾನೆ. ಆ ಶಬ್ದ ರೂಪವೇ ನಮಗೆ ಒಂದೇ ಕೊಂಡಿ ಭಗವದ್ಧಾಮಕ್ಕೆ, ಭಗವಂತನ ಸೇವೆಗೆ. ಬೇರೆ ಯಾವುದೂ ಇಲ್ಲ ಕೊಂಡಿ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಯಜ್ಞ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಭಗವಂತ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾರೆ, ಜಪಾನಾಂ ಯಜ್ಞಾನಾಂ ಜಪ ಯಜ್ಞೋಸ್ಮಿ. ಅಂದ್ರೆ ಯಜ್ಞಾನಾಂ ಅಂತ ಹೇಳಿದ್ರೆ ಎಲ್ಲಾ ಯಜ್ಞಗಳಲ್ಲಿ ನಾನು ಯಾರು, ನಾನು ಜಪಯಜ್ಞ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಜಪಕ್ಕೆ ಅಷ್ಟು ಹೈಯೆಸ್ಟ್ ಪ್ರಿಫರೆನ್ಸ್, ಹೈಯೆಸ್ಟ್ ಪ್ರಿಫರೆನ್ಸ್. ಆ ಜಪದ ಯಜ್ಞಕ್ಕೆ ಹೈಯೆಸ್ಟ್ ಪ್ರಿಫರೆನ್ಸ್, ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದ್ದು, ಎಲ್ಲ ಯುಗಗಳಿಗೂ ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದ್ದು. ಬರೀ ಕಲಿಯುಗಕ್ಕೆ ಮಾತ್ರ ಅಲ್ಲ, ಎಲ್ಲ ಯುಗಗಳಿಗೂ. ಆದ ಕಾರಣ ಬೇರೆಲ್ಲ ಯಜ್ಞ ಮಾಡುವಾಗ ಮಹಾಮಂತ್ರದ ಉಚ್ಚಾರಣೆ ನಡೆದೇ ನಡೀತದೆ. ಮಹಾಮಂತ್ರದ ಉಚ್ಚಾರಣೆ ಅಥವಾ ಭಗವಂತನ ನಾಮಸ್ಮರಣೆ ನಡೀತದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ಹರಿ ಓಂ ತತ್ಸತ್ ತದ್ವಿಷ್ಣು ಪರಮಂ ಪದಂ ಅಂತ ಹೇಳಿ ಶ್ಲೋಕ ಶುರು ಆಗ್ತದೆ, ಮಂತ್ರ ಶುರು ಆಗ್ತದೆ. ತದ್ವಿಷ್ಣು ಪರಮಂ ಪದಂ ಅಂತ ಹೇಳಿದ್ರೆ ಭಗವಂತನೇ ಹೈಯೆಸ್ಟ್, ಕೃಷ್ಣನೇ ಹೈಯೆಸ್ಟ್ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಹರಿ ಓಂ ತತ್ಸತ್. ಬೇರೆ ದೇವಾದಿ ದೇವತೆಗಳನ್ನ ಅರ್ಚಿಸಿದ್ರು ಕೂಡ ಕೊನೆಗೆ ಹೇಳುವುದು ಹರಿ ಓಂ ತತ್ಸತ್. ಎಲ್ಲ ಮಂತ್ರಗಳಲ್ಲೂ ಹರಿ ಓಂ ತತ್ಸತ್. ಅದರ ಅರ್ಥ ಏನು? ಕೊನೆಗೆ ಎಲ್ಲ ಯಜ್ಞಗಳ ಭೋಕ್ತ ಯಾರು ಅಂತಂದ್ರೆ ಭಗವಂತ, ಬೇರೆ ಯಾರು ಅಲ್ಲ. ಅದ ಕಾರಣ ನಮಗೆ ನೇರವಾಗಿ ಭಗವಂತನ ನೇರ ಹೆಸರುಗಳನ್ನ, ಅದು ಕೂಡ ಈಗ ಓಂಕಾರ ಅಂತ ಹೇಳುವಂಥದ್ದು, ಓಂಕಾರ ಕೂಡ ಕೃಷ್ಣನೇ, ಆದ್ರೆ ಅವನ ನಿರ್ವಿಶೇಷವಾದಂತಹ ಹೆಸರದು. ನಿರ್ವಿಶೇಷ ಅಂತ ಹೇಳಿದ್ರೆ ಏನು?
ಅದರಲ್ಲಿ ಆಟ್ರಿಬ್ಯೂಟ್ಸ್ ಇಲ್ಲ. ಆಟ್ರಿಬ್ಯೂಟ್ಸ್ ಇರುವ ನೇಮ್ ಏನು ಅಂತ ಹೇಳಿದ್ರೆ, ಗುಣ ರೂಪ ಸಂಪತ್ತು ಇರುವಂತಹ ಒಂದು ಹೆಸರು ಏನು ಅಂತ ಹೇಳಿದ್ರೆ ಕೃಷ್ಣ. ಅದಕ್ಕೋಸ್ಕರ ನಾವು ಕೃಷ್ಣ ಅಂತ ಹೇಳುವ ಹೆಸರನ್ನ ಕೇಳುವಾಗಲೇ ನಮ್ಮ ಮೈಯೆಲ್ಲ ಪುಳಕುತ್ತಾಗ್ತದೆ. ರೋಮ ರೋಮಗಳಲ್ಲಿ ಕೂಡ ಕೃಷ್ಣನ ಹೆಸರು ನಮ್ಮ ಹೃದಯದಲ್ಲಿ, ರೋಮದಲ್ಲಿ ಎಲ್ಲ ಕಡೆ ಬರ್ತದೆ. ಅದಕ್ಕೆ ಸಾಕ್ಷಿ ಯಾರಿದ್ದಾರೆ ಹೇಳಿ? ಯಾರಾದ್ರೂ ಇದ್ದಾರಾ? ಅರ್ಜುನನೇ ಸಾಕ್ಷಿ. ಅರ್ಜುನನೇ ಸಾಕ್ಷಿ. ಅರ್ಜುನನ ರೋಮ ರೋಮದಲ್ಲಿ ಭಗವಂತ ಕೃಷ್ಣ ನೆಲೆಸಿದ್ದಾನೆ. ಅದಲ್ಲದೆ ಹನುಮಂತ ಸಾಕ್ಷಿ. ಹನುಮಂತನ ಹೃದಯದಲ್ಲಿ ರೋಮ ರೋಮಗಳಲ್ಲಿ ರಾಮನ ನಾಮ ಸನ್ನಿಹಿತವಾಗಿದೆ. ಆದ ಕಾರಣ ಈ ಹರೇ ಕೃಷ್ಣ ಮಹಾಮಂತ್ರ ತುಂಬಾ ಇಂಪಾರ್ಟೆಂಟು. ಅದು ನಾವು ಹೃದಯದಲ್ಲಿ ತಗೊಳ್ಬೇಕು. ಹರೇರ್ ನಾಮೈವ ಕೇವಲಂ ಕಲವು ನಾಸ್ತಿಯೇವ ಗತಿರನ್ಯತ. ನಮಗೆ ಬೇರೆ ಯಾವುದು ಗತಿ ಇಲ್ಲ, ಹಾಗೇಳಿ ಗತಿ ಇಲ್ಲ ಅಂತ ಹೇಳಿ ಮಾಡಬಾರ್ದು. ಈಗ ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ನಾವೊಂದು ಉದಾಹರಣೆ ಕೊಡ್ತೇವೆ. ಒಂದು ಹುಡುಗಿ ಮದುವೆ ವ್ಯವಸ್ಥೆ ಬಂದಿದೆ. ಒಂದು ಹುಡುಗಿಗೆ ಮದುವೆ ವಯಸ್ಸು ಬಂದಿದೆ. ಈಗಾಗಲೇ ವರಾನ್ವೇಷಣೆ, ಈಗಿನ ಕಾಲ ಅಲ್ಲ, ಹಿಂದಿನ ಒಂದು 25 ವರ್ಷ ಹಿಂದಿನದ್ದು ಅಂತ ಹೇಳುವ, ವರಾನ್ವೇಷಣೆ ನಡೀತಾ ಇದೆ. ಯಾವ ಹುಡುಗನೂ ಒಪ್ಪುತ್ತಾ ಇಲ್ಲ. ಒಂದು 20-30 ಹುಡುಗ ಬಂದು ನೋಡಿ ಆಯ್ತು, ಹೋಗಿ ಆಯ್ತು. ಕೊನೆಗೆ ಜರ್ಜರಿ ಆಗಿದೆ, ಮನಸ್ಸೆಲ್ಲ ಬೇಜಾರಾಗಿದೆ. ಮನೆಯವರಿಗೆ, ಅಪ್ಪ ಅಮ್ಮ ಎಲ್ರಿಗೂ ಬೇಜಾರಾಗಿದೆ. ಏನಾಗ್ತದಿದೆ ಅಂತ ಹೇಳಿದ್ರೆ, ಕೊನೆಗೆ ಯಾರೋ ಒಬ್ಬ ಬಂದ ಆಯ್ತು, ತೊಂದರೆ ಇಲ್ಲ, ಯಾರಾದ್ರೂ ತೊಂದರೆ ಇಲ್ಲ ಅಂತ ಹೇಳಿ ಮದುವೆ ಮಾಡಿ ಕೊಡುದು. ಇದು ಸರ್ವೇ ಸಾಮಾನ್ಯ ನಡೀತದೆ. ಅಂದ್ರೆ ಅನಿವಾರ್ಯಕ್ಕೆ ಕೊಟ್ಟ ಹಾಗೆ. ಇಷ್ಟೇ ಇದ್ದು ಮದುವೆ ಅಲ್ಲ ಅದು, ಇಷ್ಟೇ ಇರಲೂಬಹುದು, ಇಲ್ಲದೇ ಇರಬಹುದು, ಅನಿವಾರ್ಯಕ್ಕೆ ಮದುವೆ ಆಯ್ತು ಅಂತ. ಅದೇ ರೀತಿಯಲ್ಲಿ ಕಲವು ನಾಸ್ತೇವ ಗತಿ ಅನ್ಯತ. ಅಯ್ಯೋ ನನಗೆ ಬೇರೆ ಗತಿ ಇಲ್ಲಲ್ಲ ಅಂತ ಹೇಳಿ ಮಾಡೋದಲ್ಲ ಇದನ್ನ. ಇದು ಯಾಕೆ ಹಾಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದರ ಇಂಪಾರ್ಟೆನ್ಸ್ ಅರಿಲಿಕ್ಕೆ ನಮ್ಗೆ. ಅದು ಫೋರ್ಸ್ಫುಲ್ ಅಲ್ಲ, ಇಂಪಾರ್ಟೆನ್ಸ್ ಅರಿಲಿಕ್ಕೆ. ನಮ್ಗೆ ಆ ಇಂಪಾರ್ಟೆನ್ಸ್ ಗೊತ್ತಾದ್ರೆ ನಮ್ಮ ಜೀವನದಲ್ಲಿ ಕೃಷ್ಣ ಬಿಟ್ರೆ ಬೇರೆ ಯಾರೂ ಇಲ್ಲ, ನನಗೆ ಕೃಷ್ಣನೇ ಇಲ್ಲ, ಆಹಾ ಅಂತ ಕೃಷ್ಣನ ಸೇವೆ ಮಾಡುವಂತ ಸೌಭಾಗ್ಯ ನನಗೆ ಸಿಗ್ತಾ ಉಂಟು, ಇದಕ್ಕೆ ನನ್ನ ಪುಣ್ಯ, ನನ್ನ ಭಾಗ್ಯ ಇದು ಅಂತ ಹೇಳಿ ನಾವು ಇದರಲ್ಲಿ ನಿರಂತರವಾಗಿ ತೊಡಗಿಕೊಳ್ಬೇಕು. ಅಯ್ಯೋ ಫೋರ್ಸ್ಫುಲ್ ಅಲ್ಲ ಇದು. ಆ ಫೋರ್ಸ್ಫುಲ್ ಆದ್ರೆ ಏನಾಗ್ತದೆ? ಫೋರ್ಸ್ಫುಲ್ ಆದ್ರೆ 4 ದಿವಸ, ಆಮೇಲೆ ಬೇಡ ಅಂತ ಅನಿಸ್ತದೆ. ಅದಕ್ಕೆ ನಾವು ಖುಷಿಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡಬೇಕು. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಚಾಂಟ್ ಅಂಡ್ ಬಿ ಹ್ಯಾಪಿ ಅಂತ ಹೇಳ್ತಾರೆ. ಚಾಂಟ್ ಅಂಡ್ ಬಿ ಸಾರೋ ಅಂತ ಹೇಳಿಲ್ಲ, ಬೇಜಾರು ಮಾಡ್ಕೊಂಡು ಜಪ ಮಾಡು ಅಂತ ಹೇಳಿಲ್ಲ, ಖುಷಿಯಿಂದ. ಯಾಕಂದ್ರೆ ನಾವು ಭಗವಂತನ ನಾಮಸ್ಮರಣೆಯಲ್ಲಿ ಖುಷಿಯಿಂದ ಅಳ್ತಾ ಮಾಡಬೇಕು, ಅದು ವಿಚಾರ ಬೇರೆ. ಆದ್ರೂ ಅಳ್ಲಿಕ್ಕೂ ಕೂಡ ಒಂದು ಖುಷಿ ಬೇಕಲ್ಲ. ಈಗ ಅಮ್ಮನ ಬಗ್ಗೆ ಕರೆಯುವಾಗ, ಅಮ್ಮ ಅಂತ ಹೇಳುವಾಗ ನಮಗೆ ಖುಷಿ ಇಲ್ಲದೆ ಅಮ್ಮ ಅಂತ ಕರೆಯಕ್ಕಾಗತ್ತಾ? ಇಲ್ಲ. ಅದೇ ರೀತಿಯಲ್ಲಿ ನಮಗೆಲ್ಲರೂ ಅಮ್ಮ ಅಪ್ಪ ಎಲ್ಲವೂ ಕೃಷ್ಣನೇ. ಕೃಷ್ಣನ ಹೆಸರನ್ನ ಕರೆಯುವಾಗ ನಾವು ತುಂಬಾ ಖುಷಿಯಲ್ಲಿ ಮಾಡಬೇಕು. ಇದೇ ಜಪಯಜ್ಞ. ಕುರುವಂಶ ಶ್ರೇಷ್ಠನೇ, ಯಜ್ಞಗಳನ್ನು ಮಾಡದ ಮನುಷ್ಯನು ಈ ಭೂಮಿಯ ಮೇಲಾಗಲಿ ಅಥವಾ ಈ ಜನ್ಮದಲ್ಲಾಗಲಿ ಸುಖಿಯಾಗಿ ಬದುಕಲಾರ, ಇನ್ನು ಮುಂದಿನ ಜನ್ಮದ ಮಾತೇನು. ಸೊ ನಮಗೆಲ್ಲ ಈ ಶ್ಲೋಕದ ಅಗತ್ಯ ಇಲ್ಲ. ಯಾಕೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, ನಮಗೆ ಭಗವಂತ ಕರುಣೆ ಕೊಟ್ಟು, ಶ್ರೀಲ ಪ್ರಭುಪಾದರನ್ನು ಕೊಟ್ಟು ನಮಗೆ ಜಪ ಮಾಡು ಅಂತ ಹೇಳ್ತಿದ್ದಾರೆ. ಈಗಿನ ಗುರುವರಿಂದ ಎಲ್ಲವೂ ನಮಗೆ ಹೇಳ್ತಿದ್ದಾರೆ. ಉಚ್ಚಕೋಟಿಯ ಭಕ್ತರೆಲ್ಲರೂ ಹೇಳ್ತಿದ್ದಾರೆ ಜಪ ಮಾಡಿ. ಅದಿಲ್ಲದೆ ಬೇರೆ ಏನಿಲ್ಲ. ಎಷ್ಟೆಷ್ಟೋ ಮಟೀರಿಯಲ್ ಕ್ವಾಲಿಫಿಕೇಶನ್ ಇದ್ದವರು ಹೇಳ್ತಿದ್ದಾರೆ. ನಾವು ಅನ್ಕೊಳ್ಳೋಣ, ಅಯ್ಯೋ ಆಧ್ಯಾತ್ಮ ಗಿಧ್ಯಾತ್ಮ ಎಲ್ಲ ಸುಮ್ಮನೆ ಅಲ್ಲ. ದೊಡ್ಡ ದೊಡ್ಡ IIT ಕಲ್ತವರು ಕೂಡ ಎಲ್ಲ ಬಿಟ್ಟು, ಅಥವಾ MBBS ಕಲ್ತವರು ಕೂಡ ಎಲ್ಲ ಬಿಟ್ಟು ಇದರಲ್ಲಿ ನಿರಂತರ ಸೇವೆ ಮಾಡುವಂತ ಉದಾಹರಣೆಗಳು ತುಂಬಾ ಇವೆ. ನಮಗೆ ಅಷ್ಟು ನಂಬಿಕೆ ಇಲ್ಲ ಅಂತಂದ್ರೆ ಅದನ್ನಾದ್ರೂ ತಗೊಳ್ಬಹುದು. ನಮಗೆ ಖಂಡಿತವಾಗಿ ನಂಬಿಕೆ ಆಗ ಬರ್ತದೆ. ಯಾಕಂದ್ರೆ ಫಸ್ಟಿಗೆ ಶುರು ಮಾಡುವಾಗ ನಮಗೆ ಜಪದ ಒಂದು ಮಹಿಮೆ, ಜಪ ಮಾಡಿದ್ರೆ ತಾನೇ ಗೊತ್ತಾಗುವಂಥದ್ದು. ಮಾಡದಿದ್ರೆ ಹೇಗೆ ಗೊತ್ತಾಗೋದು? ಜಪದ ಮಹಿಮೆ ಜಪ ಮಾಡಿದ್ರೆ ಮಾತ್ರ ಗೊತ್ತಾಗುವಂಥದ್ದು. ಆದ ಕಾರಣ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಜೇನಿನ ಬಾಟ್ಲನ್ನ, ಜೇನಿನ ಕರಡಿಗೆಯನ್ನ ಹೊರಗಡೆಯಿಂದ ನೆಕ್ಕಿದ್ರೆ ಏನು ಸುಖ, ಅದರಲ್ಲೇನು ಒಂದ್ ಸ್ವಲ್ಪ ಡ್ರಾಪ್ ಆ ಕಡೆ ಈ ಕಡೆ ಇರುವೆ ಸಮೇತ ತಿನ್ಬಹುದು. ಸ್ವಲ್ಪ ಸಿಹಿಯೂ ಆಗತ್ತೆ, ಸ್ವಲ್ಪ ಇರುವೆ ಹೋದ ಕಾರಣ ಏನಾಗತ್ತೆ? ಇರುವೆ ಬಾಯಿಗೆ ಹೋದ್ರೆ ಏನಾಗತ್ತೆ? ಇರುವೆ ಬಾಯಿಗೆ ಹೋದ್ರೆ ಏನಾಗತ್ತೆ? ಯಾರಿಗೂ ಹೋಗಿಲ್ಲ ಇರುವೆ ಬಾಯಿಗೆ? ಇದ್ರೆ ಕಚ್ಚುತ್ತೆ ಪ್ರಭುಜಿ. ಅಲ್ಲ ಕಚ್ಚುತ್ತೆ, ಓಕೆ. ಟೇಸ್ಟ್ ಏನು ಅಂತ? ಟೇಸ್ಟ್ ಚೆನ್ನಾಗಿರುದಿಲ್ಲ, ಹುಳಿ ಯಾವ ಟೇಸ್ಟು ಚೆನ್ನಾಗಿರುದಿಲ್ಲ? ಓಕೆ, ಹುಳಿ ಇರತ್ತೆ ಪ್ರಭುಜಿ. ಹುಳಿ ಇರುತ್ತೆ. ಹಾಗೆ ನಿಮ್ಗೆ ನೆನಪಿದೆ ಆಗಿದೆ. ಆದಷ್ಟು ಇರುವೆ ತಿನ್ಬಾರ್ದು ನಾವು. ಆದ್ರೆ ಕೆಲವೊಂದ್ಸಲ ನಮ್ಗೆ ಗೊತ್ತೇ ಇರುದಿಲ್ಲ, ಬಾಯಿಗೆ ಹೋದ ಮೇಲೆ ಅದು ಹುಳಿ ಆಗುವ ಗೊತ್ತಾಗುದು ಹುಳಿ ಇತ್ತು ಅಂತ ಹೇಳಿ.
ಬಾರಿ ಡೇಂಜರ್. ಭಗವಂತನಿಗಂತೂ ನಾವು ಅಷ್ಟು ಜಾಗ್ರತೆಯಿಂದ ನೋಡ್ಬೇಕು. ಆ ತರ ಈ ತರ ಕೂದಲುಗಳು ಎಲ್ಲ ಇರಬಾರ್ದು ಭಗವಂತನಿಗೆ ಭೋಗ ಮಾಡುವಾಗ. ನಾವು ಸಹ ತಿನ್ಬಾರ್ದು, ಏನೇ ಇರ್ಲಿ. ಹುಳಿ ಆಗ್ಬಹುದು, ಆದ್ರೆ ನಿಜವಾದ ಜೇನಿನ ಒಂದು ರುಚಿ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ ಬಾಟ್ಲ್ ಓಪನ್ ಮಾಡಿ ತೆಗೆದು ತಿಂದ್ರೆ ಮಾತ್ರ. ಆ ಪ್ರೊಸೆಸ್ಸೇ ಮಾಡದಿದ್ರೆ ನೆಕ್ಕಿದ್ರೆ ಏನು ಪ್ರಯೋಜನ? ಹೊರಗಿಂದ ಬಾಟ್ಲ್ ಅನ್ನು ಏನೋ ಒಂದು ಟೇಸ್ಟ್ ಇರ್ತದೆ ಅದಕ್ಕೆ. ಮ್ಯಾಕ್ಸಿಮಮ್ ಸ್ವಲ್ಪ ಜೇನಿನ ರುಚಿ ಸಿಗ್ಬೋದು, ಸ್ವಲ್ಪ. ಅವರು ಇವರು ಹಬ್ಬದ ಬಗ್ಗೆ ಹೊಗಳಿದ್ರೆ, ಓ ಹರೇ ಕೃಷ್ಣ ಒಳ್ಳೇದು, ಹರೇ ಕೃಷ್ಣ, ಓ ಹೌದಲ್ಲ ಹರೇ ಕೃಷ್ಣ ಒಳ್ಳೇದು, ಹುರುಪು ಸಿಗ್ತದೆ. ಹುರುಪು ಸಿಕ್ಕಿದ್ರು ಸರಿ, ಮಾಡ್ಲಿಲ್ಲ ಅಂದ್ರೆ ಆ ಹುರುಪು ಏನು ಪ್ರಯೋಜನ? ಆದ ಕಾರಣ ಮಾಡೋದು ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆ ಭಗವಂತ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅಭ್ಯಾಸ. ಅಭ್ಯಾಸ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಅಭ್ಯಾಸದಿಂದ ವೈರಾಗ್ಯ ಬರ್ತದೆ ಅಂತ ಭಗವಂತ ಹೇಳ್ತಾರೆ. ಆದ ಕಾರಣ ನಾವೆಲ್ಲರೂ ಈ ಹರೇ ಕೃಷ್ಣ ಮಹಾಮಂತ್ರದ ಜಪದ ಅಭ್ಯಾಸವನ್ನ ಬೆಳಿಗ್ಗೆ ಮಾಡಬೇಕು. ಬೆಳಿಗ್ಗೆ ಎಷ್ಟಾಗ್ತದೆ ಅಷ್ಟು. ಕೆಲವರಿಗೆ 2 ರೌಂಡ್ ಇರ್ಬೋದು, ಕೆಲವರಿಗೆ 16 ರೌಂಡ್ ಇರ್ಬೋದು. ಎಷ್ಟಾಗ್ತದಷ್ಟು ಅದಕ್ಕೆ ಪ್ರಿಯಾರಿಟಿ ಕೊಟ್ಟು ಬೆಳಿಗ್ಗೆ ಕೂತು ಸಂಪೂರ್ಣವಾಗಿ ಆ ಶಬ್ದವನ್ನ ಮಾತ್ರ ಕೇಳಿಕೊಂಡು ಮಾಡಬೇಕು. ಯಾಕಂದ್ರೆ ಆ ಶಬ್ದದಿಂದಲೇ ಎಲ್ಲ ಬಂದದ್ದು. ಆ ಹರೇ ಕೃಷ್ಣ ಮಹಾಮಂತ್ರದ ಶಬ್ದದಿಂದಲೇ ಎಲ್ಲ ಬಂದದ್ದು. ಓಂಕಾರ ಬಂದದ್ದು ಕೂಡ ಹರೇ ಕೃಷ್ಣ ಮಹಾಮಂತ್ರದ ಶಬ್ದದಿಂದ. ಅದನ್ನ ನಾವು ಹೃದಯದಲ್ಲಿ ತಗೊಳ್ಬೇಕು. ಓಂ, ಕೆಲವರಂತಾರೆ ಓ ಓಂ ಅಲ್ವಾ ಇಂಪಾರ್ಟೆಂಟ್. ಇಲ್ಲ, ಓಂಕಾರದ ಅಪ್ಪನೇ ಹರೇ ಕೃಷ್ಣ ಮಹಾಮಂತ್ರ, ಅದರ ಪಿತಾನೇ ಹರೇ ಕೃಷ್ಣ ಮಹಾಮಂತ್ರ. ಆದ ಕಾರಣ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳುದು ನೇರವಾಗಿ ಭಗವಂತನ ಹೆಸರು. ಅದನ್ನ ನಾವು ತಗೊಳ್ಳಿಕ್ಕೆ ಇಂಪಾರ್ಟೆಂಟ್, ಪ್ರಿಯಾರಿಟಿ ಕೊಟ್ಟು ನಿತ್ಯವೂ ಬೆಳಿಗ್ಗೆ ಅದನ್ನೇ ಪ್ರಿಯಾರಿಟಿ, ಬೇರೆ ಏನು ಪ್ರಿಯಾರಿಟಿ ಅಲ್ಲ. ಬೆಳಿಗ್ಗೆ ಫಸ್ಟ್ ಪ್ರಿಯಾರಿಟಿ ಹರೇ ಕೃಷ್ಣ ಮಹಾಮಂತ್ರದ ಜಪ, ಫಸ್ಟ್ ಪ್ರಿಯಾರಿಟಿ. ಬೇರೆ ಏನು ಅಲ್ಲ. ಏನು ಅಲ್ಲ ಅಂದ್ರೆ ಹಾಗೆ ಅಲ್ಲ, ಮೂತ್ರಕ್ಕೆ ಹೋಗುದಿಲ್ಲ ಅದಲ್ಲ, ಆ ವಿಚಾರ ಅಲ್ಲ. ಬೇರೆ ಯಾವುದೇ ಚಟುವಟಿಕೆ ಅಲ್ಲ, ಹರೇ ಕೃಷ್ಣ ಮಹಾಮಂತ್ರದ ಜಪದ ಚಟುವಟಿಕೆಯ ಫಸ್ಟ್ ಅಂಗ. ಅದು 1 ರೌಂಡ್ ಆಗಿರ್ಬೋದು. ಕೆಲವರು ಉದಾಹರಣೆಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಶಾಲೆಗೆ ಹೋಗ್ಲಿಕ್ಕೆ ರೆಡಿ ಆಗಿರ್ತಾರೆ, ಆಯ್ತಾ, ಅಡಿಗೆ ಮಾಡಬೇಕು, ಗೋಜಿ ಇದೆ, ಹಾಗೆ ಹೀಗೆ ಕೆಲಸ ಇದೆ, ಏನ್ ಮಾಡೋದು? ಇಲ್ಲ, 1 ರೌಂಡ್ 5 ನಿಮಿಷ ಮುಂಚೆ ಎದ್ದು, 5ರಿಂದ 7 ನಿಮಿಷ ಮುಂಚೆ ಎದ್ದು 1 ರೌಂಡ್ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ನಾವು ಕೃಷ್ಣನಿಗೆ ಪ್ರಿಯಾರಿಟಿ ಕೊಡ್ತಾ ಇದ್ದೇವೆ. ಕೃಷ್ಣನಿಗೆ ನಮ್ಮ ಜೀವನದಲ್ಲಿ ಪ್ರಿಯಾರಿಟಿ ಕೊಡ್ಲಿಕ್ಕೆ ಶುರು ಮಾಡಿದ್ದೇವೆ. ಸಂಪೂರ್ಣ ನಮ್ಮನ್ನು ನಾವು ಕೃಷ್ಣನಿಗೆ ಕೊಡ್ಲಿಲ್ಲ. ಅಟ್ಲೀಸ್ಟ್ ಮೊದಲ ತುತ್ತು ಹೇಗೆ ಅಮ್ಮ ಮಗುವಿಗೆ ಕೊಡ್ತದೆ, ಆಮೇಲೆ ಮಗುವೆ ತಿಂತದೆ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಮೊದಲ ಬೆಳಿಗ್ಗೆ ಏಳುವಾಗ ಮೊದಲ ನಮ್ಮ ಜೀವನದ ಮೊದಲ ಅಂಗವನ್ನು ಉಂಟಲ್ಲ, ಆ ಒಂದು ದಿನದ ಅಂಗವನ್ನ ನಾವು ಭಗವಂತನಿಗೆ ಮುಡಿಪಾಗಿ ಇಟ್ಕೊಳ್ಬೇಕು. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಭಾವಾರ್ಥ ಓದ್ಲಿಕ್ಕೆ ಶುರು ಮಾಡೋಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮನುಷ್ಯನ ಐಹಿಕ ಅಸ್ತಿತ್ವದ ರೂಪ ಏನೇ ಆಗಿರಲಿ, ಅವನಿಗೆ ತನ್ನ ನಿಜ ಸ್ಥಿತಿಯ ಅರಿವು ಇರುವುದಿಲ್ಲ. ಅವನೇನೇ ಆಗಿರ್ಲಿ ಅಂದ್ರೆ ಏನು? ಏನೇ ಆಗಿರ್ಲಿ ಅಂದ್ರೆ ಏನು? ಅವ ದೊಡ್ಡ ಡಾಕ್ಟರ್ ಆಗಿರ್ಲಿ, ಅವ ದೊಡ್ಡ ಇಂಜಿನಿಯರ್ ಆಗಿರ್ಲಿ, ಅವ ದೊಡ್ಡ ಟೀಚರ್ ಆಗಿರ್ಲಿ, ಅವ ದೊಡ್ಡ ಫೈಟಿಂಗ್ ಮಾಡಿ ಆಗಿರ್ಲಿ, ಅಥವಾ ದೊಡ್ಡ ಅಥ್ಲೆಟ್ ಆಗಿರ್ಲಿ, ದೊಡ್ಡ ಸ್ವಿಮ್ಮರ್ ಆಗಿರ್ಲಿ, ಆದ್ರೆ ಅವನಿಗೆ ತನ್ನ ನಿಜ ಸ್ಥಿತಿಯ ಅರಿವು ಇರುವುದಿಲ್ಲ. ಅಂದ್ರೆ ಆತ್ಮದ ಅರಿವು, ಭಗವಂತನ ಅರಿವು ಇರುವುದಿಲ್ಲ. ಎಂದರೆ ಐಹಿಕ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇರುವುದಕ್ಕೆ ಕಾರಣ ನಮ್ಮ ಪಾಪ ಜೀವನಗಳ ಬಹು ಪ್ರತಿಕ್ರಿಯೆಗಳು. ಈ ಜನ್ಮದ್ದಾಗಿರ್ಬೋದು, ಕಳೆದ ಜನ್ಮದ್ದಾಗಿರ್ಬೋದು, ಜನ್ಮ ಜನ್ಮಾಂತರಗಳ ಪಾಪ ಪುಣ್ಯ ಕಾರ್ಯಗಳಿಂದ, ಮುಖ್ಯವಾಗಿ ಪಾಪ ಕಾರ್ಯಗಳಿಂದ ನಮಗೆ ಈ ಬಂಧನದ ಜೀವನ ಶುರುವಾಗಿದೆ. ಈ ಬಂಧನದ ಜೀವನ ಶುರು ಆದ್ದು ತುಂಬಾ ಪಾಪ ಕಾರ್ಯ ಮಾಡಿದ ಕಾರಣ. ನಮಗೆಲ್ರಿಗೂ ಇಲ್ಲಿ ಸಿಕ್ಕಿದೆ ಬಂಧನ ಅಂತ ಹೇಳಿದ್ರೆ ಅದೇ ಕಾರಣ. ನಾವೆಲ್ಲ ಹೇಳ್ಬೋದು, ಓ ನಾನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದೇನೆ, ನಾನು ಶುದ್ಧ ಜೀವಿ. ಇಲ್ಲ, ನಾವು ಶುದ್ಧ ಜೀವಿ ಆದ್ರೆ ಇಲ್ಲಿ ಬರ್ತಾನೆ ಇಲ್ಲ. ಆದ ಕಾರಣ ಪಾಪ ಜೀವನಗಳ ಬಹು ಪ್ರತಿಕ್ರಿಯೆಗಳು. ಪಾಪ ಜೀವನಕ್ಕೆ ಕಾರಣ ಅಜ್ಞಾನ. ಜ್ಞಾನ ಇರ್ಲಿ ಅಜ್ಞಾನ ಇರ್ಲಿ, ಇಲ್ಲಿರುವಂಥದ್ದೆಲ್ಲ ಅಜ್ಞಾನ. ಯಾವುದು ಅಜ್ಞಾನ ಅಂತ ಹೇಳಿದ್ರೆ, ಒಂದು ಉದಾಹರಣೆ, ಈಗ ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರ್ತೇವೆ, ಫಾಸ್ಟ್. ಗೊತ್ತಿದ್ದು ಟ್ರಾಫಿಕ್ ಸಿಗ್ನಲ್ ಬ್ರೇಕ್ ಮಾಡಿದ ಒಬ್ಬ, ಇನ್ನೊಬ್ಬ ರೆಡ್ ಸಿಗ್ನಲ್ ನೋಡದೆ ಬ್ರೇಕ್ ಮಾಡಿದ, ಆಯ್ತಾ. ಅವನಿಗೆ ಕಾಣಲಿಲ್ಲ, ನೋಡ್ಲಿಲ್ಲ, ಅವನಿಗೆ ಗೊತ್ತಿಲ್ಲ. ಒಬ್ಬ ಗೊತ್ತಿದ್ದು ಬ್ರೇಕ್ ಮಾಡಿದ, ಒಬ್ಬ ಗೊತ್ತಿಲ್ಲದೆ ಬ್ರೇಕ್ ಮಾಡಿದ. ಇಬ್ಬರಿಗೂ ಕೂಡ ಫೈನ್ ಕಟ್ಟಬೇಕಾಗ್ತದೆ. ಅಯ್ಯೋ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಬಿಡ್ತಾರ? ಸಿಗ್ನಲ್ ಕ್ರಾಸ್ ಆಗಿದೆ, ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಿದೆ, ನೀನು ಕಟ್ಟಬೇಕು. ಅದೇ ರೀತಿಯಲ್ಲಿ ನಾವು ಜ್ಞಾನ ಅಂತ ಹೇಳಿದ್ರು ಅಜ್ಞಾನ ಅಂತ ಹೇಳಿದ್ರು ಎರಡು ಸಹ ಕಟ್ಟಿ ಹಾಕ್ತಾ ಉಂಟು. ನಮ್ಮ ಜ್ಞಾನ ಅಂದ್ರೆ ಏನು?
ಓ, ನಾನು ಅದನ್ನು ಕಲ್ತಿದ್ದೇನೆ, ಇದನ್ನು ಕಲ್ತೇನೆ, ಹಾಗೆ ಹೀಗೆ ಅಂತ ಹೇಳಿ. ನಿಜವಾದ ಜ್ಞಾನವೇ ಅಲ್ಲ ಅದು, ನಿಜವಾದ ಅಜ್ಞಾನ ಅದು. ಆಮೇಲೆ ಅಜ್ಞಾನ ಅಂದ್ರೆ ಏನು, ನನಗೆ ಏನು ಗೊತ್ತಿಲ್ಲ ಅಂತ ಕೆಲವರು, ನನಗೆ ಏನು ಗೊತ್ತಿಲ್ಲ, ಇದೆಲ್ಲ ನನಗೆ ಕೈಯಲ್ಲಿ ಆಗುವುದಂತಲ್ಲ, ನನಗೆ ಸಾಧ್ಯ ಇಲ್ಲ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುದು. ನಾನು ಸುಮ್ಮನೆ ಏನೋ ಒಂದು ಜೀವನ ಸಿಕ್ಕಿದೆ, ಅನುಭವಿಸ್ತೇನೆ, ಆಮೇಲೆ ಹೋಗ್ತೇನೆ. ನಿಮ್ಗೆ ಯಾಕೆ ನನಗೆ ಕಷ್ಟ ಕೊಡ್ತಿದ್ದೀರಿ ನೀವೆಲ್ಲ, ಹಾಗೆ ಹೇಳ್ತಾರೆ ಕೆಲವರು. ಅಯ್ಯೋ, ನನಗಿದೆಲ್ಲ ಸಾಧ್ಯ ಇಲ್ಲ. ಈ ಎರಡು ವಿಚಾರಕ್ಕೆ ಕೂಡ ಕಾರಣ ನಮ್ಮ ಹಿಂದಿನ ಜನ್ಮದ ಪಾಪ. ಮನುಷ್ಯನ ಐಹಿಕ ಅಸ್ತಿತ್ವವು ಮುಂದುವರಿಯುತ್ತಲೇ ಹೋಗುವುದಕ್ಕೆ ಪಾಪ ಜೀವನವೇ ಕಾರಣ. ಇದರಿಂದ ಹೊರಗೆ ಬರಲಿಕ್ಕೆ ಈ ಜಪ. ಈ ಪಾಪ ಜೀವನದಿಂದ ಆ 1 ಗಂಟೆ ಪಾಪ ಜೀವನ ಹೋಯ್ತು, ಈ 1 ಗಂಟೆ ಓದುವಾಗ ಪಾಪ ಜೀವನ ಹೋಯ್ತು. ಇಲ್ಲದ್ರೆ ಏನ್ ಮಾಡ್ತಿದ್ದೆವು ನಾವು? ಏನ್ ಮಾಡ್ತಿದ್ದೆವು? ಯಾರ್ದೋ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆವು, ಮೊಬೈಲ್ ಸೇವೆ ಆಗ್ತಿತ್ತು, ಅಥವಾ ಏನೋ ಏನ್ ಮಾಡ್ತಾ ಇದ್ದೆವು. ಆದ್ರೆ ಇಷ್ಟೊತ್ತು ನಾವು 1 ಗಂಟೆ ಭಗವಂತನ ಸ್ಮರಣೆ, ಭಗವಂತನ ಸೇವೆ ನಡೀತಾ ಇರ್ತದೆ ನಮಗೆ. ಈ ಗೋಜಿನಿಂದ, ಯಾವ ಗೋಜಿನಿಂದ? ಪಾಪದ ಗೋಜಿನಿಂದ ಬಿಡುಗಡೆಯಾಗಲು ಮಾನವ ಜನ್ಮ ಒಂದೇ ಅವಕಾಶ. ಇದೆಷ್ಟು ನಾವು ಹೇಳಿದ್ರು ಸಹ, ನಾನು ಇಲ್ಲಿ ಮಾತಾಡಿ 5 ನಿಮಿಷ ಆಗಿ ಹೊರಗೆ ಹೋಗುವಾಗ ಮಾನವ ಜೀವನ ಯಾವುದಕ್ಕೆ? ಇಂದ್ರಿಯ ತೃಪ್ತಿಗೆ ಅಂತ ಗಂಟೆ ಬಾರಿಸ್ತದೆ. ಆಹಾ, ಹಸಿತಾ ಉಂಟಲ್ಲ, ಏನ್ ಸಿಗ್ತದೆ ಅಂತ ಮನಸ್ಸು ಹೇಳ್ತಾ ಉಂಟು. ಆಹಾ, ಎಲ್ಲಿಗೆ ಹೋಗೋಣ ಇವತ್ತು, ಮೂವಿಗೆ ಹೋಗೋಣ, ಯಾವ ಮೂವಿಗೆ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ, ಅಥವಾ ಯಾವ ಹೋಟ್ಲಿಗೆ ಹೋಗುವ ಅಂತ ಅನ್ನಿಸ್ತಾ ಇರ್ತದೆ. ಭಕ್ತರಾದ ಮೇಲೆ ಜೈನ್ ಹೋಟ್ಲ್ ಎಲ್ಲಿದೆ ಅಂತ ಹುಡುಕ್ತಾ ಹೋಗ್ತೇವೆ ನಾವು. ಜೈನ್ ಹೋಟ್ಲ್ ಎಲ್ಲಿದೆ, ನೀರುಳ್ಳಿ ಬೆಳ್ಳುಳ್ಳಿ ಹಾಕದ್ದು ಎಲ್ಲಿದೆ, ಈ ರೀತಿಯಲ್ಲಿ ನಮ್ಮ ಚಿಂತನೆ. ಯಾಕೆ? ಇಂದ್ರಿಯ ಬಿಡುದಿಲ್ಲ ನನ್ನನ್ನ. ಇಂದ್ರಿಯ ಎಳಿತಾ ಉಂಟು, ಎಳಿತಾ ಉಂಟು, ಎಳಿತಾ ಉಂಟು. ಆದ್ರೆ ಓದ್ತಾ ಇರುವಾಗ ಅರ್ಥ ಆಗ್ತದೆ, ಹೌದು, ಮನುಷ್ಯ ಜನ್ಮ ಸಿಕ್ಕಿದ್ದೇ ಭಗವಂತನ ಸಾಕ್ಷಾತ್ಕಾರಕ್ಕೆ. ಸ್ವಲ್ಪ ಹೊತ್ತು ಹೊರಗೆ ಹೋಗುವಾಗ ಬೇರೆ ವಿಚಾರ ನಂದು. ಅದೇ ಪಾಪ ಜನ್ಮದ ನಮ್ಮದು. ಪಾಪ ಜನ್ಮ, ಅಷ್ಟು ಜನ್ಮಗಳಿಂದ ಪಾಪ ಪಾಪ ತುಂಬಿ ತುಂಬಿ ಉಂಟಲ್ಲ, ಅದೊಂದು ಬಿಡ್ತಾ ಇಲ್ಲ ನಮ್ಮ ಇಂದ್ರಿಯ. ಅದಕ್ಕೆ ಏನಾಗಿದೆ ಅಂದ್ರೆ ಒಗ್ಗಿ ಹೋಗಿದೆ ಇಂದ್ರಿಯಗಳು, ಆ ಪಾಪಕ್ಕೆ ಒಗ್ಗಿ ಹೋಗಿದೆ. ಅದರಿಂದ ಹೊರಗೆ ಬರಬೇಕಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಜಾಸ್ತಿ ಜಾಸ್ತಿ ಭಗವಂತನ ಭಕ್ತರ ಸಂಘ ಕೊಡಬೇಕು. ಆಯ್ತು, ಭಗವಂತನ ಭಕ್ತ ಸಂಘ ಸಿಕ್ಕೊಟ್ಟು ಭಗವಂತನ ಪ್ರೇಮ ಸಿಕ್ಕಿದ ಮೇಲೆ ಏನ್ ಮಾಡುದು? ಭಗವಂತನ ಭಕ್ತರ ಸಂಘ ಬಿಡುದಾ? ಭಗವಂತನ ಭಕ್ತರ ಸಂಘ ಮಾಡಿ ಭಗವಂತನ ಪ್ರೇಮ ಸಿಕ್ಕಿದ ಮೇಲೆ ಭಗವಂತನ ಭಕ್ತರ ಸಂಘ ಬಿಡುದಾ, ಇಟ್ಕೊಳ್ಬೇಕಾ? ಏನ್ ನಿಮ್ಮ ಚಿಂತನೆ? ಇಟ್ಕೊಳ್ಬೇಕು ಪ್ರಭುಜಿ. ಅದ್ಭುತ. ಭಗವಂತನ ಸಂಘ ಸಿಕ್ಕಿದ ಮೇಲೆ ಭಕ್ತರ ಮೇಲೆ ಇನ್ನು ಇನ್ನು ಸಂಘ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ಅಲ್ಲಿಯ ಟೆಸ್ಟ್. ಓ, ನನಗೆ ಜಪದಲ್ಲಿ ಆಸಕ್ತಿ ಬೆಳೆದಿದೆ, ನಾನು ಇನ್ನು ಇಸ್ಕಾನಿಗೆ ಹೋಗುದಿಲ್ಲ, ಅವರೊಟ್ಟಿಗೆ ಇಲ್ಲ, ನನಗೆ ಸಿಕ್ಕಿ ಆಯ್ತಲ್ಲ, ಇನ್ಯಾಕೆ? ಕೃಷ್ಣ ಭಕ್ತರೆಲ್ಲ ಬೇಡ, ಇಸ್ಕಾನ್ ಅಂತಲ್ಲ, ಕೃಷ್ಣ ಭಕ್ತರು ಯಾರು ನನಗೆ ಬೇಡ, ನನಗೆ ಎಲ್ಲ ಸಿಕ್ಕಿದೆ, ನಾನು ಮನೆಯಲ್ಲಿ ಕೂತು ಅಧ್ಯಾತ್ಮ ಸಾಧನೆ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಮಿಥ್ಯಾಚಾರ ಸ ಉಚ್ಯತೆ, ಮಿಥ್ಯಾಚಾರಿ ಆಗ್ತಾನೆ ಅವನು. ಧರ್ಮ, ಆರ್ಥಿಕ ನೆಮ್ಮದಿ, ನಿಯಂತ್ರಿಸಿದ ಇಂದ್ರಿಯ ತೃಪ್ತಿ ಮತ್ತು ಕಟ್ಟ ಕಡೆಗೆ ದುಃಖದ ಸ್ಥಿತಿಯಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುವ ರೀತಿ, ಇವನ್ನು ವೇದಗಳು ತೋರಿಸಿಕೊಡುತ್ತವೆ. ಧರ್ಮದ ಒಂದು ನಿಮಿಷ. ಧರ್ಮದ ಮಾರ್ಗದಿಂದ ಅಥವಾ ಮೇಲೆ ಸೂಚಿಸಿದ ವಿವಿಧ ಯಜ್ಞಗಳಿಂದ ನಮ್ಮ ಆರ್ಥಿಕ ಸಮಸ್ಯೆಗಳು ತಂತಾನೆ ಪರಿಹಾರವಾಗುತ್ತದೆ. ಇದರ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದೇವೆ ನಾವು. ಅದಕ್ಕೋಸ್ಕರ ನಾವು ಇದು ಮಾಡಬಾರದು, ಯಾವುದು ಯಜ್ಞಗಳನ್ನ ಮಾಡಬಾರದು ಅಂತ ಡಿಸ್ಕಷನ್ ಮಾಡಿದ್ದೇವೆ. ಅದೇ ನಡೆಯುವುದಲ್ವ? ಧರ್ಮ, ಅರ್ಥ, ಕಾಮ. ಮೋಕ್ಷದ ಬಗ್ಗೆ ಚಿಂತನೆ ಕಮ್ಮಿ. ಧರ್ಮ, ಅರ್ಥ, ಕಾಮ. ಅದೇ ಇದೇ ಕಾಮ. ಯಾವುದು? ಆರ್ಥಿಕ ಸಮಸ್ಯೆಯಿಂದ ಹೊರಗೆ ಬರುವುದೇ ಕಾಮ. ಅಯ್ಯೋ, ನನಗೆ ಕಷ್ಟ ಉಂಟು, ನನಗೆ ಸ್ವಲ್ಪ ಹಣ ಕೊಡಿ ಭಗವಂತ ಅಂತ ಕೇಳುವಂಥದ್ದು. ಯಜ್ಞ ಆಚರಣೆಯಿಂದ ಜನಸಂಖ್ಯೆ ಹೆಚ್ಚಾದರೂ ಸಹ ನಮಗೆ ಅಗತ್ಯವಾದಷ್ಟು ಆಹಾರ, ಹಾಲು ಮೊದಲಾದುವೆಲ್ಲ ದೊರೆಯುತ್ತವೆ. ಇದು ಸುಲಭ ಅರ್ಥ ಆಗ್ಲಿಕ್ಕೆ. ಹೇಗೆ ಅರ್ಥ ಆಯ್ತು ನಿಮ್ಗೆ ಇದು? ಯಜ್ಞದಿಂದ ನಮಗೆ ಆಹಾರ ದೊರೆಯುತ್ತದೆ, ಇದನ್ನು ಓದಿದ್ದೇವೆ ನಾವು ಮುಂಚೆ. ಯಜ್ಞದ ಸೈಕಲ್ ನೆನಪಿದ್ಯಾ? ಯಜ್ಞದ ಸೈಕಲ್ ನೆನಪಿದ್ಯಾ? ಯಜ್ಞದಿಂದ ಮಳೆ ಬರುತ್ತೆ, ಮಳೆಯಿಂದ ಭೂಮಿಯಲ್ಲಿ ಬೆಳೆ ಬರುತ್ತೆ. ಹಾ, ಯಜ್ಞದಿಂದ ಮಳೆ ಬರ್ತದೆ, ಮಳೆಯಿಂದ ಭೂಮಿಯಲ್ಲಿ ಬೆಳೆ ಆಗ್ತದೆ, ಬೆಳೆಯಿಂದ ನಾವು ಜೀವಿಗಳು ಪೋಷಣೆ ಪಡ್ಕೊಳ್ತೀವಿ, ಹಾ ಜನನ ಆಗುತ್ತೆ, ವೀರ್ಯ ಹಾ ಆತರ ಆಗುತ್ತೆ ಪ್ರಭು, ಆತರ ಆಗುತ್ತೆ ಅಂತ ಹೇಳಿದ್ರಿ. ಹಾ, ಓಕೆ, ಸ್ವಲ್ಪ ನೆನಪಿದ್ದೆ, ಧನ್ಯವಾದ. ಮತ್ತೆ
ಕಂಪ್ಲೀಟ್ ಆಗ್ಲಿಲ್ಲ. ಆಹಾರ ತಿಂದ ಮೇಲೆ ಪುನಃ ಪ್ರಕ್ರಿಯೆ ಉತ್ಪತ್ತಿ ಆಗ್ತದೆ. ಮನುಷ್ಯನ ಪ್ರಕ್ರಿಯೆನು ಮನುಷ್ಯ ಮತ್ತೊಂದು ಉತ್ಪತ್ತಿ ಮಾಡ್ತಾನೆ, ಅಂದ್ರೆ ಮಕ್ಕಳು ಆಗ್ತಾರೆ. ಈ ರೀತಿಯಲ್ಲಿ ಪ್ರೊಸೆಸ್ ಮುಂದೆ ಹೋಗ್ತಾ ಇರ್ತದೆ ಚಕ್ರ. ಅದಕ್ಕೆ ಯಜ್ಞ ಚಕ್ರ ಅಂತ ಹೇಳ್ತಾರೆ. ಶುರುವಾದ್ದು ಭಗವಂತನಿಂದಲೇ. ಅದು ಭಗವಂತನ ಪ್ರಸಾದ ಇಲ್ಲದಿದ್ರೆ, ಭಗವಂತನದು ಇಲ್ಲದಿದ್ರೆ ಏನೂ ಆಗುದಿಲ್ಲ ಅಂತ ಅರ್ಥ ಅದ್ರದ್ದು. ಎಷ್ಟೇ ಜನಸಂಖ್ಯೆ ಆದ್ರೂ ಕೂಡ ಯಜ್ಞ ಕರೆಕ್ಟ್ ಆಗಿ ನಡೆದ್ರೆ ಅವರಿಗೆಲ್ಲರಿಗೂ ಬೇಕಾದ್ದೆಲ್ಲ ಆಗ್ತದೆ. ಯಾಕೆಂತ ಹೇಳಿದ್ರೆ ಈ ಭೂಮಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಏಕಪಾದ ವಿಭೂತಿ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಈ ಭಗವಂತನ ಸೃಷ್ಟಿಯನ್ನ ಒಂದು ಅಂತ ತಗೊಂಡ್ರೆ, ಭಗವಂತನ ಸೃಷ್ಟಿಯನ್ನು ಒಂದು ಅಂತ ಹೇಳಿದ್ರೆ, ಅಂದ್ರೆ 100% ತಗೊಂಡ್ರೆ, 100% ಅಂತ ತಗೊಂಡ್ರೆ 25% ಈ ಭೂಮಿ. ಭೂಮಿ ಅಂತ ಹೇಳಿದ್ರೆ ಏನು? ನಮ್ಮ ಭೂಮಿ ಮಾತ್ರ ಅಲ್ಲ, ಯಾವ್ದೆಲ್ಲ ಭೂಲೋಕ ಅಂತ ಹೇಳಿದ್ರೆ ಕೆಳಗಿನ 7 ಮೇಲಿನ 7 ಎಲ್ಲವೂ ಸೇರಿ 25%. ಮಿಕ್ಕ 75% ಅಂದ್ರೆ ತ್ರಿಪಾದ ವಿಭೂತಿ ಭಗವಂತನ ಧಾಮ. ಯಾವುದೆಲ್ಲ ಧಾಮ? ದ್ವಾರಕ, ಮಥುರಾ, ವೃಂದಾವನ, ಗೋಲೋಕ, ಸಾಕೇತ, ನರಸಿಂಹ, ಈ ರೀತಿ ಎಲ್ಲ ಧಾಮಗಳು ಸೇರಿ ಏನು ತ್ರಿಪಾದ ವಿಭೂತಿ. ನಾವಿಲ್ಲೆಲ್ಲ ಅನ್ಕೊಳ್ತಿದ್ದೇವಲ್ಲ, 7 ಸ್ವರ್ಗ ಎಂತ ಹೇಳ್ತಾರೆ, ಭೂಲೋಕ, ಭುವರ್ಲೋಕ, ಭುವಃ ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಅಲ್ಲಿವರೆಗೆ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಳಗೆ ಅತಲ, ವಿತಲ, ಸುತಲ, ತಲಾತಲ, ಪಾತಾಳ, ಈ ರೀತಿಯಲ್ಲಿ 7 ಕೆಳಗೆ, 7 ಮೇಲೆ, ಅದೇ ಜಗತ್ತು ಅಂತ ಅನ್ಕೊಳ್ತೇವೆ. ಇಲ್ಲ, ಅಲ್ಲಿ ಇರುದೇ 25% ಇಷ್ಟೇ. ಭಗವಂತನ ಸೃಷ್ಟಿ 25% ಮಾತ್ರ. 75% ಇರುವುದು ಆಧ್ಯಾತ್ಮ ಲೋಕದಲ್ಲಿ. ಆದ ಕಾರಣ ಭಗವಂತ ಏನ್ ಬೇಕು ಎಲ್ಲವೂ ಮಾಡಬಹುದು ಭಗವಂತನಿಗೆ. ದೇಹಕ್ಕೆ ಬೇಕಾದುದೆಲ್ಲ ದೊರೆತ ನಂತರ ಸಹಜವಾಗಿ ಮುಂದಿನ ಘಟ್ಟ ಇಂದ್ರಿಯ ತೃಪ್ತಿ. ಅದ್ ನಮ್ಗೆಲ್ಲರಿಗೂ ಗೊತ್ತಿದ್ದ ವಿಚಾರ. ದೇಹಕ್ಕೆ ಆಹಾರ ಸಿಕ್ಕಿದರೆ, ಹೃದಯಕ್ಕೆ, ಬಾಡಿಗೆಲ್ಲ ಸಿಕ್ಕಿದ್ರೆ ಏನಾದ್ರು ಕೆಲಸ ಮಾಡಬೇಕು, ಆಮೇಲೆ ಪುನಃ ದುಡಿಬೇಕು, ಪುನಃ ತಿನ್ಬೇಕು. ಹಾಗೆ ತೃಪ್ತಿ ನಮ್ಮ ದೇಹಕ್ಕೆ, ಇಂದ್ರಿಯಕ್ಕೆ ಹೇಗೆ ತೃಪ್ತಿ ಸಿಗ್ತದೆ ನಾವು ಪ್ರಯತ್ನ ಪಡುವಂಥದ್ದು. ಆದುದರಿಂದ ವೇದಗಳು ನಿಯಂತ್ರಿತ ಇಂದ್ರಿಯ ತೃಪ್ತಿಗಾಗಿ ಪವಿತ್ರ ವಿವಾಹವನ್ನು ವಿಧಿಸಿದೆ. ಇದರಿಂದ ಮನುಷ್ಯನು ಐಹಿಕ ಬಂಧನದಿಂದ ಮುಕ್ತಿಯ ನೆಲೆಗೆ ಕ್ರಮೇಣ ಏರುತ್ತಾನೆ. ಇದು ಗೃಹಸ್ಥ ಜೀವನದ ಬಗ್ಗೆ ಹೇಳ್ತಾ ಇದೆ. ನಿಮ್ಗೆಲ್ರಿಗೂ ಅರ್ಥ ಆಗ್ತಾ ಉಂಟು ಅಂತ ಅನ್ನಿಸ್ತದೆ, ಅನ್ಕೊಳ್ತಾ ಇದ್ದೀನಿ. ಮುಕ್ತ ಜೀವನದ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಭಗವಂತನ ಸಹವಾಸ. ನಿಜವಾದ ಮುಕ್ತಿ ಅಂತ ಹೇಳಿದ್ರೆ ಭಗವಂತನ ಸೇವೆ ಅಂತ ಹೇಳ್ತಿದ್ದಾರೆ ಶ್ರೀಲ ಪ್ರಭುಪಾದ. ಮೇಲೆ ವರ್ಣಿಸಿದಂತೆ ಯಜ್ಞಗಳನ್ನು ಮಾಡುವುದರಿಂದ ಪರಿಪೂರ್ಣತೆಯನ್ನು ಸಾಧಿಸಬಹುದು. ವೇದಗಳು ವಿಧಿಸಿದಂತೆ ಯಜ್ಞಾಚರಣೆ ಮಾಡಲು ಮನುಷ್ಯನಿಗೆ ಒಲವಿಲ್ಲದಿದ್ದರೆ ಈಗಿನ ದೇಹದಲ್ಲಿ ಸಹ ಅವನು ಸುಖವಾಗಿರುವನೆಂದು ನಿರೀಕ್ಷಿಸುವುದು ಹೇಗೆ? ಇನ್ನೊಂದು ಗ್ರಹದಲ್ಲಿ ಬೇರೊಂದು ದೇಹದ ಪಾಡೇನು? ಬೇರೆ ಬೇರೆ ಸ್ವರ್ಗ ಗ್ರಹಗಳಲ್ಲಿ ಬೇರೆ ಬೇರೆ ಮಟ್ಟಗಳ ಭೌತಿಕ ನೆಮ್ಮದಿಯುಂಟು. ವಿವಿಧ ಯಜ್ಞಗಳಲ್ಲಿ ನಿರತರಾದವರಿಗೆ ಇವುಗಳಲ್ಲಿ ಬಹು ಸುಖ ಉಂಟು. ಆದರೆ ಮನುಷ್ಯನಾದವನು ಸಾಧಿಸಬಹುದಾದ ಅತ್ಯಂತ ಉನ್ನತ ರೀತಿಯ ಸುಖ ಎಂದರೆ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿ ದಿವ್ಯ ಗ್ರಹಗಳಿಗೆ ಏರುವುದು. ಇಲ್ಲೊಂದು 2 ಗ್ರಹಗಳ ವಿಚಾರ ಹೇಳಿದ್ದಾರೆ. ಇಲ್ಲೊಂದು ಗ್ರಹ ಅಂತ ಹೇಳಿದ್ದಾರೆ, ಇಲ್ಲೊಂದು ದಿವ್ಯ ಗ್ರಹ ಅಂತ ಹೇಳಿದ್ದಾರೆ. ಇದೇನು ಗ್ರಹ ಮತ್ತು ದಿವ್ಯ ಗ್ರಹ? ಇಲ್ಲೊಂದು ಗ್ರಹ ಅಂತ ಉಂಟು, ಇಲ್ಲೊಂದು ದಿವ್ಯ ಗ್ರಹ ಅಂತ ಉಂಟು. ಅಥವಾ ಸ್ವರ್ಗ ಗ್ರಹ ಮತ್ತು ಗ್ರಹ. ಹೇಳಿ ಬೇಗ. ಗ್ರಹ, ದಿವ್ಯ ಗ್ರಹ ಮತ್ತು ದಿವ್ಯ ಗ್ರಹಕ್ಕೆ ವ್ಯತ್ಯಾಸ. ದಿವ್ಯ ಗ್ರಹ ಭಗವಂತನ ವೈಕುಂಠ ಲೋಕಗಳು ಪ್ರಭು. ಅದ್ಭುತ. ಭಗವಂತನ ವೈಕುಂಠ ಲೋಕಗಳು ಈಗಾಗಲೇ ಹೇಳಿದ ಹಾಗೆ ನರಸಿಂಹ, ಆಮೇಲೆ ಎಲ್ಲ ವಾಮನ, ಇವರದೆಲ್ಲ ಧಾಮಗಳಿಗೆ ದಿವ್ಯ ಗ್ರಹಗಳು ಅಂತ ಹೇಳ್ತಾರೆ. ರಾಮ, ಎಲ್ಲ ಗ್ರಹಗಳಿಗೆ. ಆಮೇಲೆ ಗ್ರಹಗಳು ಯಾವುದು? ಸ್ವರ್ಗ. ಬರೀ ಸ್ವರ್ಗ ಅಲ್ಲ, ಸೂರ್ಯನ ಧಾಮ, ಸೂರ್ಯ, ಚಂದ್ರ, ಎಲ್ಲವೂ ಈ ಭೌತಿಕ ಪ್ರಪಂಚದಲ್ಲಿ ಇರುವ ಎಲ್ಲ ಗ್ರಹಗಳನ್ನ ಏನು ಪ್ರಯೋಜನ ಇಲ್ಲ. ಅಲ್ಲಿ ಹೋಗಿ ಎಂತ ಸುಖ? ಅಲ್ಲೇ ಒಂದೊಂದು ರೀತಿಯ ಸುಖ ಇರ್ತದೆ. ಆದ್ರೆ ಕೃಷ್ಣ ಪ್ರಜ್ಞೆ ಸಿಗದಿದ್ರೆ ಯಾವ ಸುಖಕ್ಕೂ ಪ್ರಯೋಜನ ಇಲ್ಲ. ಎಂಡ್ ರಿಸಲ್ಟ್ ಏನು? ಪುನಃ ಅಲ್ಲಿಗೆ ಬರುವುದು ಎಂಡ್ ರಿಸಲ್ಟ್. ಅದರ ಎಂಡ್ ರಿಸಲ್ಟ್ ಏನು?
ಪುನಃ ಅಲ್ಲಿಗೆ ಬರುವಂಥದ್ದು, ಅಲ್ಲಿಗೆ ಅಥವಾ ಅಲ್ಲಿಂದ ಕೆಳಗೆ ಅಥವಾ ಅಲ್ಲಿಂದ ಸ್ವಲ್ಪ ಮೇಲೆ, ಬಟ್ ಇರುದೆಲ್ಲಿ? ಭೌತಿಕ ಪ್ರಪಂಚದಲ್ಲಿ. ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ, ದಿವ್ಯ ಗ್ರಹಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದ್ರೆ ಮಾತ್ರ ಸಾಧ್ಯ. ಬೇರೆ ಯಾವುದೇ ಮಾರ್ಗ ಇಲ್ಲ, ಬೇರೆ ಯಾವುದೇ ಯಜ್ಞ ಇಲ್ಲ, ಯಾವುದೇ ಯಜ್ಞ ಇಲ್ಲ. ಯೋಗ ಯಜ್ಞ ಆಗ್ಲಿ, ದ್ರವ್ಯ ಯಜ್ಞ ಆಗ್ಲಿ, ಆ ಎಲ್ಲ ಯಜ್ಞಗಳನ್ನ ಭಗವಂತನ ಸೇವೆಗೆ ಉಪಯೋಗಿಸಿದ್ರೆ ಅದರಿಂದ ಫಲ ಇರಬಹುದು, ಇಟ್ರೆ ಅದರಿಂದ ನೇರವಾಗಿ ಫಲ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳ್ತದೆ ಇದನ್ನ, ಈ ರೀತಿಯ ಯಜ್ಞ ಪ್ರಯೋಜನಕ್ಕೆ ಇಲ್ಲ ಅಂತೇಳಿ. ಮುಂದೆ ಹೋಗೋಣ. ಆದುದರಿಂದ ಐಹಿಕ ಅಸ್ತಿತ್ವದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೆಂದರೆ ಕೃಷ್ಣ ಪ್ರಜ್ಞೆಯ ಬದುಕು. ಪುನಃ ಇನ್ನೊಂದು ಸಿಕ್ಕಿತು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳಿಕ್ಕೆ. ಐಹಿಕ ಪ್ರಪಂಚದಿಂದ ಹೊರಗೆ ಬರಬೇಕಿದ್ರೆ ಕೃಷ್ಣ ಪ್ರಜ್ಞೆ ಮಾಡಲೇಬೇಕು ಅಂತ ಹೇಳುದು. ಶ್ಲೋಕ 32. ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ನಿಲ್ಲಿಸ್ಬೋದು ಮಧ್ಯೆ, ಏನ್ ತೊಂದ್ರೆ ಇಲ್ಲ, ಇಲ್ಲಾಂದ್ರೆ ಮುಂದೆ ಹೋಗ್ತೇನೆ. ಏವಂ ಬಹುವಿಧಾ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಈ ಎಲ್ಲ ಬಗೆಯ ಯಜ್ಞಗಳನ್ನು ವೇದಗಳು ಒಪ್ಪುತ್ತವೆ. ವೇದ ಒಪ್ಪುತ್ತದೆ ಈ ಎಲ್ಲ ಯಜ್ಞಗಳನ್ನು. ಆದ ಕಾರಣ ಯಾರ್ಯಾರು ಈ ಎಲ್ಲ ಯಜ್ಞಗಳನ್ನು ಮಾಡ್ತಾರೆ ಅವರೆಲ್ಲರೂ ಕೃಷ್ಣನ ಸೇವೆಯನ್ನ ಹೇಗೆ ಮಾಡ್ತಾರೆ? ನೇರವಾಗಿಯಾ ಪರೋಕ್ಷವಾಗಿಯಾ? ನೇರವಾಗಿ. ಯಾವುದು ಯಾವುದೆಲ್ಲ? ಯೋಗ ಯಜ್ಞ, ತಪೋಯಜ್ಞ, ದ್ರವ್ಯ ಯಜ್ಞ, ಈ ರೀತಿಯ ಎಲ್ಲ ಯಜ್ಞಗಳು ಪರೋಕ್ಷವಾಗಿ. ಯಾಕೆ ಅಂತ ಹೇಳಿದ್ರೆ ನೇರವಾಗಿ ಕೃಷ್ಣನ ಸೇವೆ ನಡೆಯುವುದಿಲ್ಲ ಅಲ್ಲಿ. ಆದ್ರೆ ಅವರು ವೇದಗಳನ್ನು ಅನುಸರಿಸಿ ಮಾಡುವ ಕಾರಣ, ವೇದಗಳು ನೇರವಾಗಿ ಭಗವಂತನನ್ನ ಕೊಂಡಾಡುವ ಕಾರಣ ಅವರಿಗೆ ಗೊತ್ತಿಲ್ಲದೆ, ಅವರಿಗೆ ನೇರ ಕೃಷ್ಣನ ಗೊತ್ತಿಲ್ಲ, ನೇರವನ್ನು ಕೃಷ್ಣನ ಗೊತ್ತಿಲ್ಲದೆಯೇ ಅವರು ಭಗವಂತನ ಸೇವೆ ನಡೀತಾ ಉಂಟು. ಈಗ ಯಾರಿಗಾದ್ರೂ ನೀವು ಯೋಗ ಮಾಡುವವರಿಗೆ, ಆಸನ ಮಾಡುವವರಿಗೆ, ಉದಾಹರಣೆಗೆ ಆಸನ ಮಾಡುವವರಿಗೆ ಎಲ್ಲರಿಗೂ ಕೃಷ್ಣ ಗೊತ್ತುಂಟಾ? ಒಂದು ಪ್ರಶ್ನೆ ನಂದು. ಆಸನ ಅಭ್ಯಾಸ ಮಾಡುವವರಿಗೆ ಎಲ್ಲರಿಗೂ ಕೃಷ್ಣ ಪರಮೋತ್ತಮ ಅಂತ ಗೊತ್ತುಂಟಾ? ಗೊತ್ತಿದೆಯಾ? ಇಲ್ಲ ಪ್ರಭುಜಿ. ಆಮೇಲೆ ದಾನ ಮಾಡುವವರಿಗೆ ಎಲ್ಲರಿಗೂ ಕೃಷ್ಣ ಪರಮೋತ್ತಮ ಅಂತ ಗೊತ್ತಾ? ಇಲ್ಲ ಪ್ರಭುಜಿ. ಆದರೆ ಭಕ್ತನಾದವನಿಗೆ ಕೃಷ್ಣ ಪರಮೋತ್ತಮ ಅಂತ ಗೊತ್ತುಂಟ ಇಲ್ವಾ? ಇಲ್ಲ ಅಂತ ಹೇಳಿದ್ರೆ ಅವ ಭಕ್ತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯತ್ಯಾಸ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ಪರೋಕ್ಷ ಮತ್ತು ನೇರ. ಈಗಾಗಲೇ ಗೊತ್ತಾಯ್ತು. ಈ ಎಲ್ಲ ಬಗೆಯ ಯಜ್ಞಗಳನ್ನು ವೇದಗಳು ಒಪ್ಪುತ್ತವೆ. ಅವೆಲ್ಲ ಬೇರೆ ಬೇರೆ ಬಗೆಗಳ ಕರ್ಮದಿಂದ ಹುಟ್ಟಿದವು. ಹೀಗೆಂದು ತಿಳಿದುಕೊಂಡರೆ ನೀನು ಮೋಕ್ಷವನ್ನು ಪಡೆಯುತ್ತೀಯೇ. ಭಾವಾರ್ಥ: ಮೇಲೆ ವಿವರಿಸಿದಂತೆ ಬೇರೆ ಬೇರೆ ರೀತಿಗಳ ಯಜ್ಞಗಳನ್ನು ಬೇರೆ ಬೇರೆ ರೀತಿಗಳ ಕರ್ಮ ಮಾಡುವವರಿಗೆ ಹೊಂದುವಂತೆ ವೇದಗಳಲ್ಲಿ ಹೇಳಿದೆ. ಅರ್ಥ ಆಯ್ತಲ್ಲ? ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇರುವವರಿಗೆ ಅದಕ್ಕೆ ಅನುಗುಣವಾಗಿ ಕೊಟ್ಟಿದ್ದಾರೆ ಈ ವೇದ. ಅದಕ್ಕೋಸ್ಕರ ವೇದದಲ್ಲಿರುವುದನ್ನೆಲ್ಲವನ್ನು ನಾವು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಭಕ್ತರು. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೋಬೇಕು, ಭಗವಂತನ ಭಕ್ತರ ಸಹಾಯ ತಗೊಂಡು ನಾವು ಮುಂದೆ ಹೋಗ್ಬೇಕು. ಎಲ್ಲವನ್ನು ಮಾಡ್ಲಿಕ್ಕೆ ಹೋಗುದಲ್ಲ. ಮನುಷ್ಯರು ದೇಹದ ಪರಿಕಲ್ಪನೆಯಲ್ಲೇ ಗಾಢವಾಗಿ ಮಗ್ನರಾಗಿರುತ್ತಾರೆ. ಆದುದರಿಂದ ದೇಹದಿಂದ, ಮನಸ್ಸಿನಿಂದ ಅಥವಾ ಬುದ್ಧಿಯಿಂದ ಕೆಲಸ ಮಾಡಲು ಸಾಧ್ಯವಾಗುವಂತೆ ಈ ಯಜ್ಞಗಳನ್ನು ವ್ಯವಸ್ಥೆಗೊಳಿಸಿದೆ. ಯಾಕೆ ಯಜ್ಞಗಳು ಮಾಡಿದ್ರೆ ಏನಾಗ್ತದೆ? ಯಜ್ಞಗಳು ಮಾಡಿದ್ರೆ ದೇಹ, ಮನಸ್ಸು, ಬುದ್ಧಿ ಶುದ್ಧ ಆಗ್ತದೆ. ಯಾವ್ದಾದ್ರು ಹೋಮಾದಿ ಕಾರ್ಯಕ್ರಮಗಳಿಗೆ ಹೋದ್ರೆ ಸ್ವಲ್ಪ ಮನಸ್ಸು ನಿರಾಳ ಆಗ್ತದೆ, ಮನಸ್ಸು ಶುದ್ಧ ಆಗ್ತದೆ. ಈಗ ಉದಾಹರಣೆಗೆ ಒಂದು ಹುಡುಗಿಗೆ ಮದುವೆ ವಯಸ್ಸಾಗಿದೆ, ಹೇಳ್ತಾರೆ ನಿನಗೆ ಸಂಧಿ ಇದೆ. ಸಂಧಿ ಇದೆ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ದೋಷ. ಸಂಧಿ ಅಂದ್ರೆ ಏನು? ಎರಡು ಗ್ರಹಗಳು ಒಟ್ಟಿಗೆ ಸೇರಿ ಆ ಒಟ್ಟಿಗೆ ಆದ ಸಂಧಿ ಸರಿಯಾಗ್ಲಿಲ್ಲ, ಆದ ಕಾರಣ ಸಂಧಿ ಶಾಂತಿ ಮಾಡಬೇಕು. ಸಂಧಿ ಶಾಂತಿ ಮಾಡುವಾಗ ಒಂದು ನಿರಾಳ ಆಗ್ತದೆ. ನಿಜವಾಗಿ ಅದರಲ್ಲಿ ಎಫೆಕ್ಟ್ ಆಗಿದೆ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಅದಕ್ಕೆ ಅಷ್ಟೆಲ್ಲ ಕೆಲಸ ಇದೆ ನಿಜವಾಗಿ ಶಾಂತಿ ಮಾಡ್ಲಿಕ್ಕೆ ಅಂತ ಬ್ರಾಹ್ಮಣರು ಇದ್ದಾರಾ ಇಲ್ವೋ ಗೊತ್ತಿಲ್ಲ. ಆದ್ರೆ ಹೃದಯಕ್ಕೆ ಸಂಧಿ ಶಾಂತಿ ಮಾಡಿದೆ ಅಂತ ನಿರಾಳ ಆಗ್ತದೆ. ಅಂದ್ರೆ ಸ್ವಲ್ಪ ಶುದ್ಧಿ ಆಯ್ತಲ್ಲಿ ಅಂತ ಅನ್ನಿಸ್ತದೆ ಅಲ್ವಾ? ಅದೇ ರೀತಿ ಆದ್ರೆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಮಾಡುವಾಗ ಬೇಡ ಎಂತಕ್ಕೆ ಅಂತ ಅನ್ನಿಸ್ತದೆ. ಅದರಲ್ಲಿ ಸಿಗದ ಲಾಭ ಇದರಲ್ಲೆಲ್ಲ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಲಾಭ ಹರೇ ಕೃಷ್ಣ ಮಹಾಮಂತ್ರ ಸಿಗ್ತದೆ, ಆದ್ರೆ ನಮಗೆ ಬೇಡ ಅದು.
ನಮಗೆ ಅದೇ ಶಾಂತಿ, ಬೇರೆ ಯಾವುದೋ ಶಾಂತಿ ಬೇಕು ನಮಗೆ, ಅಂತ ಸ್ಥಿತಿ ನಮಗೆ. ಆದುದರಿಂದ ದೇಹದಿಂದ, ಮನಸ್ಸಿನಿಂದ ಅಥವಾ ಬುದ್ಧಿಯಿಂದ ಕೆಲಸ ಮಾಡಲು ಸಾಧ್ಯವಾಗುವಂತೆ ಈ ಯಜ್ಞಗಳನ್ನು ವ್ಯವಸ್ಥೆಗೊಳಿಸಿದೆ. ಆದರೆ ಕಡೆಗೆ ದೇಹದಿಂದ ಬಿಡುಗಡೆಯನ್ನು ಸಾಧಿಸಲೆಂದೇ ಅವುಗಳನ್ನು ಹೇಳಿದೆ. ಈ ಎಲ್ಲ ಯಜ್ಞಗಳ ಉದ್ದೇಶ ಅದೇ. ಭಗವಂತನು ಆಡುವ ಮಾತೇ ಇದನ್ನು ಇಲ್ಲಿ ಖಚಿತಗೊಳಿಸುತ್ತದೆ. ಶ್ಲೋಕ 33. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಯಜ್ಞ. ಒಂದು ನಿಮಿಷ, ವಿಂಗಡಣೆ ನೋಡ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಸೊ ನಮ್ಗೆ ಶ್ಲೋಕ ಓದ್ಲಿಕ್ಕೆ ಕಷ್ಟ ಅಂತ ಆದ್ರೆ ಹೀಗೆ ಓದುದು ಸುಲಭ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಮತ್ತೆ ಜೊತೆಯಲ್ಲಿ ಸೇರಿಸಬಹುದು. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅನುವಾದ ಶ್ರೀಲ ಪ್ರಭುಪಾದರು ವಿಜಯವಾಗಲಿ. ಶತ್ರುಗಳನ್ನು ದಂಡಿಸುವ ಅರ್ಜುನನೇ, ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ ಜ್ಞಾನ ಯಜ್ಞವು ಉತ್ತಮವಾದರೂ ಪಾರ್ಥ, ಎಲ್ಲ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ. ದ್ರವ್ಯಮಯ ಯಜ್ಞ ಮಾಡೋಕ್ಕಿಂತ ಜ್ಞಾನಮಯ ಯಜ್ಞ ಉತ್ತಮವಾದರೂ ಹೇ ಪಾರ್ಥ, ಎಲ್ಲ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ. ಪರಿಸಮಾಪ್ತಿ ಅಂದ್ರೆ ಏನು? ಪರಿಸಮಾಪ್ತಿ ಅಂದ್ರೆ ಏನು? ಆಪುರ್ಯಮಾಣ ಮಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವ. ಕೇಳಿದಿರಲ್ಲ ಈ ಶ್ಲೋಕ? ಯಾರಾದ್ರೂ ಕೇಳಿಲ್ಲ ಅಂತ ಇದ್ರೆ ಹೇಳಿ. ಹೇಳಿದ್ವಿ ಪ್ರಭುಜಿ. ಯಾವಾಗ, ಎಲ್ಲಿ ಕೇಳಿದಿರಿ? 9ನೇ ಚಾಪ್ಟರ್ ಅಲ್ಲಿ ಇದೆ. 9ನೇ ಚಾಪ್ಟರ್? 9ನೇ ಚಾಪ್ಟರ್ ಅನ್ಕೊಂತೀನಿ ಪ್ರಭುಜಿ. ಇಲ್ಲ ಮಾತಾಜಿ, ಕೇಳಿಲ್ಲ ಯಾರು? ದಿನ ಓದ್ತಾ ಇದ್ದೀವಲ್ಲ ಪ್ರಭು. ಹರಿ ದಿನ ಓದ್ತೀವಿ ಮಾತಾಜಿ, ನಾವು ದಿನ ಬಾಯ್ಪಾಠ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದು ನೀವು ಸೇರ್ತಾ ಇಲ್ಲ ಅಷ್ಟೊತ್ತಿಗೆ ಅಂತ ಅನ್ಕೊಳ್ತೀನಿ ನಾನು. ಲೇಟ್ ಸೇರ್ತೀವಿ. ಲೇಟ್ ಸೇರ್ತಾ ಇದ್ದೀವಿ. ನಾವು 3 ಅಧ್ಯಾಯದ್ದು, 1ನೇ ಅಧ್ಯಾಯ, 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದ್ದು ಸಿಲೆಕ್ಟೆಡ್ ಅಂದ್ರೆ ಇಂಪಾರ್ಟೆಂಟ್ ಶ್ಲೋಕವನ್ನ ನಿತ್ಯ ಓದ್ತೇವೆ. ಆದ ಕಾರಣ ಸ್ವಲ್ಪ ಸಮಯದಲ್ಲಿ ಅದು ನಮಗೆ ಕಂಠಪಾಠ ಆಗತ್ತೆ, ಆಮೇಲೆ ಬೇರೆಯವರಿಗೆ ಹೇಳಲಿಕ್ಕೆ ಸುಲಭ ಆಗತ್ತೆ. ಈಗ ಇಲ್ಲಿ ನೋಡಿ, ಪರಿಸಮಾಪ್ತಿ ಆಗುತ್ತದೆ ಅಂದ್ರೆ ಅದೇ ಶ್ಲೋಕ. ಎಲ್ಲ ಅದರ ಅರ್ಥ ಏನು? ಎಲ್ಲಾ ನದಿಗಳು ಕೊನೆಗೆ ಸೇರುವುದೆಲ್ಲಿ? ಕಾವೇರಿ ಮಾತೆ, ಗಂಗಾ ಮಾತೆ ಎಲ್ಲ ಎಲ್ಲಿ ಸೇರ್ತಾರೆ ಹೋಗಿ ಕೊನೆಗೆ? ಸಮುದ್ರದಲ್ಲಿ. ಸಮುದ್ರಮಾಪ ಪ್ರವಿಶಂತಿ ಯದ್ವ. ಅದೇ ರೀತಿ ಬೇರೆ ಬೇರೆ ಎಲ್ಲರ ದೇವರ ಪೂಜೆ ಮಾಡ್ತಾರಲ್ಲ, ಅದು ಕೊನೆಗೆ ಅದಕ್ಕೆ ರಿಸಲ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ಬೇಕು? ಸಮುದ್ರಕ್ಕೆ ಹೋಗ್ಬೇಕು. ಸಮುದ್ರ ಯಾವುದು? ಕೃಷ್ಣ. ಈಗ ಸಮುದ್ರದಲ್ಲಿ ನೀರು ತುಂಬದಿದ್ರೆ ಮಳೆ ಬರ್ಲಿಕ್ಕೆ ಸಾಧ್ಯವಾ? ವಾಪಸ್ಸು ಇಲ್ಲ, ಸಾಧ್ಯವೇ ಇಲ್ಲ. ಬರೀ ನದಿಯದ್ದು ನೀರಿಂದ ಮಾತ್ರ ಸಾಧ್ಯವೇ ಇಲ್ಲ ಮಳೆ ಬರ್ಲಿಕ್ಕೆ. ಅದೇ ರೀತಿಯಲ್ಲಿ ಭಗವಂತನನ್ನ ತೃಪ್ತಿಗೊಳಿಸಿದ್ರೆ ಯಾವ ದೇವಾದಿ ದೇವತೆಗಳು ಕೂಡ ತೃಪ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಶ್ಲೋಕ ಹೇಳುವಂಥದ್ದು. ಅದೇ ಪರಿಸಮಾಪ್ತಿ ಆಗುತ್ತದೆ ಅಂದ್ರೆ ಇದೆಲ್ಲ ಕೊನೆಗೆ ಭಗವಂತನ ಸೇವೆ ಆಗದಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳುವಂಥದ್ದು. ಎಲ್ಲ ಯಜ್ಞಗಳ ಗುರಿಯೂ ಒಂದೇ, ಸಂಪೂರ್ಣ ಜ್ಞಾನ ಸ್ಥಿತಿಯನ್ನು ಮುಟ್ಟಿ ಅನಂತರ ಐಹಿಕ ದುಃಖಗಳಿಂದ ಬಿಡುಗಡೆ ಹೊಂದಿ ಅಂತಿಮವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಪ್ರೇಮಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತವಾಗುವುದು ಉದ್ದೇಶ ಅದು. ಆದ್ರೆ ಆಗುದಿಲ್ಲ ಅದು. ಯಾಕೆ ಆಗುದಿಲ್ಲ ಅಂದ್ರೆ ತೀವ್ರ ಸಂವೇಗಾನ ಆಸನ್ನ, ನಮಗೆ ಆ ತೀವ್ರತೆ ಇಲ್ಲ. ಅದು ಯಾವಾಗ ಆಗ್ಬಹುದು ಅಂತ ಗೊತ್ತಿಲ್ಲ. ಒಂದು 10 ಜನ್ಮ ಆಗ್ಬಹುದು ಅದಕ್ಕೆ. ಆದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನು ತಗೊಂಡ್ರೆ ಈ ಜನ್ಮದಲ್ಲೇ ನಮಗೆ ಭಗವಂತನ ಸೇವೆ ಖಂಡಿತವಾಗಿ ಸಿಗ್ತದೆ. ಸಿಗ್ತಾ ಉಂಟಲ್ಲ, ಸಿಗ್ತದೆ ಅಲ್ಲ, ಸಿಗ್ತಾ ಉಂಟು, ಎಲ್ಲರಿಗೂ ಸಿಗ್ತದೆ. ಒಂದೇ ಒಂದು ನಿಮಿಷ. ಆದರೂ ಈ ವಿವಿಧ ಯಜ್ಞ ಕ್ರಿಯೆಗಳಲ್ಲಿ ಒಂದು ರಹಸ್ಯವಿದೆ. ಈ ರಹಸ್ಯವನ್ನು ತಿಳಿದುಕೊಳ್ಳಬೇಕು.
ಕೆಲವೊಮ್ಮೆ ಯಜ್ಞಗಳು ಯಜ್ಞ ಮಾಡುವವನ ವಿಶಿಷ್ಟ ಶ್ರದ್ಧೆಗೆ ಅನುಗುಣವಾಗಿ ವಿವಿಧ ರೂಪಗಳನ್ನು ಪಡೆಯುತ್ತವೆ. ಯಜ್ಞ ಮಾಡುವವನ ಶ್ರದ್ಧೆಯು ಆಧ್ಯಾತ್ಮಿಕ ಜ್ಞಾನದ ಘಟ್ಟವನ್ನು ತಲುಪಿದಾಗ ಅವನು ಇಂತಹ ಜ್ಞಾನವಿಲ್ಲದೆ ಐಹಿಕ ವಸ್ತುಗಳ ಯಜ್ಞವನ್ನಷ್ಟೇ ಮಾಡುವವರಿಗಿಂತ ಮುನ್ನಡೆದಿದ್ದಾನೆ ಎಂದು ಭಾವಿಸಬೇಕು. ಅರ್ಥ ಆಯ್ತಲ್ಲ ಇದು? ಈಗ ನಾನೊಂದು ಯಜ್ಞ ಮಾಡ್ತೇನೆ, ಪುತ್ರ ಕಾಮೇಷ್ಟಿ ಯಜ್ಞ. ಅದರ ಉದ್ದೇಶ ಏನು? ನನಗೆ ಒಳ್ಳೆ ಮಗು ಹುಟ್ಲಿ ಅಂತ. ಆ ಮಗು ಒಳ್ಳೆ ಶಕ್ತಿ, ಸಂಪತ್ತು, ಜ್ಞಾನ ಎಲ್ಲ ಇರುವಂತ ಮಗು ಹುಟ್ಲಿ ಅಂತ ಯಜ್ಞ ಮಾಡ್ತೇನೆ. ಅದಕ್ಕಿಂತ ಮೇಲೆ ಇದ್ದದ್ದು ಯಾವುದು? ಭಗವಂತನ ಅಥವಾ ದೇವರೊಟ್ಟಿಗೆ ದೇವರೊಟ್ಟಿಗೆ ಮರ್ಜ್ ಆಗ್ಬೇಕು ಅಂತ ಹೇಳಿ ಅದಕ್ಕಿಂತ ಮಿಗಿಲಾದ್ದು ಅದು ಜ್ಞಾನ. ಅರ್ಥ ಆಗ್ತಾ ಇದೆಯಲ್ಲ? ಏಕೆಂದರೆ ಜ್ಞಾನ ಪಡೆಯದೆ ಮಾಡಿದ ಯಜ್ಞಗಳು ಐಹಿಕ ನೆಲೆಯಲ್ಲೇ ಉಳಿಯುತ್ತವೆ. ಇವುಗಳಿಂದ ಯಾವ ಆಧ್ಯಾತ್ಮಿಕ ಫಲವೂ ಇಲ್ಲ. ನಿಜವಾದ ಜ್ಞಾನವು ಆಧ್ಯಾತ್ಮಿಕ ಜ್ಞಾನದ ಅತ್ಯುನ್ನತ ಹಂತವಾದ ಕೃಷ್ಣ ಪ್ರಜ್ಞೆಯ ಶಿಖರವನ್ನು ಮುಟ್ಟುತ್ತದೆ. ಇದು ನಿಜವಾದ ಜ್ಞಾನ. ಭಗವಂತನೊಟ್ಟಿಗೆ ಮರ್ಜ್ ಆಗ್ಬೇಕು ಅಂತ ಹೇಳೋದು ನಿಜವಾದ ಜ್ಞಾನ ಅಲ್ಲ. ನಿಜವಾದ ಜ್ಞಾನದ ಉನ್ನತ ಶಿಖರ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆ. ಇದನ್ನು ನಾವು ಫೌಂಟೇನ್ ಹೆಡ್ ಅಂತ ಹೇಳಿ ಕೇಳಿದ್ದೇವೆ. ಅಂದ್ರೆ ಕಾರಂಜಿಯ ತುದಿ. ಜ್ಞಾನದ ತುದಿ ಅಂತ ಹೇಳಿದ್ರೆ ಕಾರಂಜಿಯ ತುದಿ. ಜ್ಞಾನ ದೀಪ್ತಿ ಅವಿವೇಕ ಖ್ಯಾತೆ ಅಂತ ಪತಂಜಲಿ ಮುನಿಗಳು ಹೇಳ್ತಾರೆ. ಭಗವಂತನ ಬಗ್ಗೆ ಯಾರಿಗೆ ತಿಳಿತಾರೆ ಅವರಿಗೆ ಜ್ಞಾನದ ತುದಿ ತಲುಪ್ತಾರೆ ಅವರು. ಅದರಿಂದ ಮೇಲೆ ತಿಳಿಲಿಕ್ಕೆ ಏನಿಲ್ಲ. ಕೃಷ್ಣನೇ ಪರಮೋತ್ತಮ ಅಂತ ಯಾರು ತಿಳಿದಿದ್ದಾರೆ ಅವ್ರು ಎಷ್ಟೇ ಪ್ರಾಯ ಆಗಲಿ, ಅವರು ದೇಹಕ್ಕೆ ಎಷ್ಟೇ ಪ್ರಾಯ ಆಗಲಿ, 2ನೇ ಕ್ಲಾಸ್ ಆಗಿರ್ಲಿ, 8ನೇ ಕ್ಲಾಸ್ ಇರಲಿ, 81 ವರ್ಷ ಆಗಲಿ, ಮರಣಶೈಯಲ್ಲಿ ಬಿದ್ದಂತಹ ವ್ಯಕ್ತಿ ಆಗಿರ್ಲಿ, ಅವನಿಗೆ ಕೃಷ್ಣನೇ ಹೈಯೆಸ್ಟ್ ಅಂತ ಹೇಳಿದ್ರೆ ಅವನು ಜ್ಞಾನದ ತುದಿಗೆ ತಲುಪಿದ್ದಾನೆ. ಯಜ್ಞ ಮಾಡುವವನ ಜ್ಞಾನವು ಉನ್ನತ ಮಟ್ಟಕ್ಕೇರದಿದ್ದರೆ ಯಜ್ಞಗಳು ಐಹಿಕ ಕರ್ಮಗಳಷ್ಟೇ. ಆದರೆ ಅವನ್ನು ಆಧ್ಯಾತ್ಮಿಕ ಜ್ಞಾನದ ಮಟ್ಟಕ್ಕೆ ಏರಿಸಿದಾಗ ಅಂತಹ ಎಲ್ಲ ಕರ್ಮಗಳು ಆಧ್ಯಾತ್ಮಿಕ ನೆಲೆಗೆ ಏರುತ್ತದೆ. ಕರ್ಮಗಳು ಅಂದ್ರೆ ಉದಾಹರಣೆ ಯಾರಾದ್ರೂ ಹೇಳ್ತೀರಾ? ಆಧ್ಯಾತ್ಮಿಕ ನೆಲೆಗೆ ಹೇಗೆ ಇರ್ತದೆ ಕರ್ಮ? ಹೇಗೆ ಇರ್ತದೆ? ಆ ಕರ್ಮಗಳನ್ನು ಭಗವಂತನಿಗೋಸ್ಕರ ಮಾಡುವಾಗ. ಭಗವಂತನೇ ಒಂದು ಉದಾಹರಣೆ ಕೊಡ್ತೀರಾ? ಅಡುಗೆ ಮಾಡುವುದು ಅದನ್ನು ಭಗವಂತನಿಗೋಸ್ಕರ ಮಾಡುದು ಪ್ರಭುಜಿ. ಅದ್ಭುತ. ಇದೇನು ಆಧ್ಯಾತ್ಮಿಕ ನೆಲೆಗೆ ಬಂತು. ಮಾಡುದು ಸೇಮ್ ಅಡಿಗೆ, ಎಲ್ಲರೂ ಮಾಡಿದ ಹಾಗೆ, ಆದ್ರೆ ಭಾವ ಬೇರೆ. ಭಾವ ಕೃಷ್ಣನಿಗೆ ಮಾಡುವಂಥದ್ದು. ಧನ್ಯವಾದ ಮಾತಾಜಿ, ಎಷ್ಟು ಒಳ್ಳೆ ಉದಾಹರಣೆ ಕೊಟ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಜ್ಞೆಯಲ್ಲಿನ ವ್ಯತ್ಯಾಸಗಳಿಗೆ ಅನುಗುಣವಾಗಿ, ನೋಡಿ ಇಲ್ಲಿ ಬಂತಲ್ಲ, ಪ್ರಜ್ಞೆಯಲ್ಲಿನ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಯಜ್ಞ ಕರ್ಮಗಳನ್ನು ಕೆಲವೊಮ್ಮೆ ಕರ್ಮಕಾಂಡಗಳೆಂದು ಕೆಲವೊಮ್ಮೆ ಜ್ಞಾನಕಾಂಡಗಳೆಂದು ಕರೆಯುತ್ತಾರೆ. ಜ್ಞಾನದ ಗುರಿಯಿಂದ ಮಾಡಿದ ಯಜ್ಞವು ಉತ್ತಮ. ನಾವು ಇಲ್ಲಿಗೆ ಸ್ಕರ್ಟಿಂಗ್ ಮೇಲೆ ಒಸ್ಲಿಲ್ಲ. ನಾವು ಇದೆರಡರಿಂದ ಮೇಲೆ ಹೋಗ್ಬೇಕು. ನಾವು ಕರ್ಮಕಾಂಡದಲ್ಲೂ ನೆಲೆ ಇರಬಾರ್ದು, ನಮಗೆ ಜ್ಞಾನಕಾಂಡದಲ್ಲೂ ಇರಬಾರ್ದು. ನಾವು ಎಲ್ಲಿಗೆ ಹೋಗ್ಬೇಕು? ಉಪಾಸನ ಕಾಂಡಕ್ಕೆ ಹೋಗ್ಬೇಕು. ಉಪಾಸನ ಕಾಂಡದಂದ್ರೆ ಭಕ್ತಿ ಮಾಡಬೇಕು, ಭಗವಂತನ ಭಕ್ತಿ, ಉಪಾಸನೆ ಮಾಡಬೇಕು, ಭಗವಂತನದ್ದು, ಭಗವಂತನ ಸೇವೆ ಮಾಡಬೇಕು. ಇದೇ ಈ ಶ್ಲೋಕದ ಉದ್ದೇಶ. ಈ ಶ್ಲೋಕ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ತದ್ವಿಧಿ ಪ್ರಣಿಪಾತನ ತುಂಬಾ ಇಂಪಾರ್ಟೆಂಟ್ ಶ್ಲೋಕ, 34ನೇ ಶ್ಲೋಕ. ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಿ ತನಕ ಏನಾದ್ರು ಪ್ರಶ್ನೆ ಇದ್ರೆ ಅಥವಾ ಏನಾದ್ರು ಸಂಶಯ ಇದ್ರೆ ಚರ್ಚೆ ಮಾಡೋಣ. ಏನಾದ್ರೂ ನಾನು ತಪ್ಪು ಹೇಳಿದ್ರೆ ನೀವು ಪಾಯಿಂಟ್ ಔಟ್ ಮಾಡಿದ್ರೆ ಅದರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿ